ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಕರ್ನಾಟಕದಲ್ಲಿ ಜನನ ಪ್ರಮಾಣ ಅಂದರೆ ಬರ್ತ್ ರೇಟ್ ಕುಸಿತವಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು, ಬಡತನ ಇದ್ರು ಕೂಡ ಮಕ್ಕಳು ಬೇಕು ಅಂತ ಹಬ್ಬಹಬ್ಸ್ತಾ ಇದ್ರು. ಆದರೆ ಈಗ ದಂಪತಿಗಳು ಮಕ್ಕಳೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಏನು, ಇದರ ಪರಿಣಾಮ ಮುಂದೆ ಏನಾಗುತ್ತೆ, ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಜನನ ಪ್ರಮಾಣ ರಾಜ್ಯದಲ್ಲಿ ಕುಸಿತ. ಇದು ಪ್ರತಿಯೊಬ್ಬ ಮಹಿಳೆಯು ನೋಡಲೇಬೇಕಾದಂತಹ ಸ್ಟೋರಿ. ಇದು ಜೊತೆಗೆ ಕೇವಲ ಮಹಿಳೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ದಂಪತಿಯೂ ಕೂಡ ತಿಳ್ಕೊಳ್ಳೇಬೇಕಾದಂತಹ ಅಂಶ. ಒಂದು ರೀಸೆಂಟ್ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಜನನ ಪ್ರಮಾಣ ಕುಸಿತವಾಗ್ತಾ ಇದೆ, ಅಂದರೆ ಬರ್ತ್ ರೇಟ್ ಕಮ್ಮಿ ಆಗ್ತಾ ಇದೆ. ಸದ್ಯ ಮಕ್ಕಳು ಬೇಡ ಎನ್ನುವಂತಹ ಮನೋಭಾವ ಮೂಡ್ತಾ ಇದೆ ದಂಪತಿಗಳಲ್ಲಿ, ಅಂದರೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಈಗ ಬೇಡ, ಮುಂದೆ ಮಾಡ್ಕೊಳ್ಳೋಣ ಎನ್ನುವಂತಹ ಒಂದು ಪೋಸ್ಟ್ಪೋನ್. ಜೊತೆಗೆ ಸಂತಾನೋತ್ಪತ್ತಿಗಿಂತ ವೃತ್ತಿ ಜೀವನಕ್ಕೆ ಜಾಸ್ತಿ ಆದ್ಯತೆಯನ್ನ ನೀಡ್ತಾ ಇದ್ದಾರೆ. ಅಂದರೆ ನಾವು ಮೊದಲು ಸೆಟಲ್ ಆಗಬೇಕು, ಸೆಟಲ್ ಆದಮೇಲೆ ಮಕ್ಕಳನ್ನ ಮಾಡ್ಕೊಳ್ಳೋಣ ಎನ್ನುವಂಥ ಡಿಸಿಷನ್ಗೆ ಬರ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಆದರೆ ಆ ಮಾತಿಗೆ ಈಗ ಚೂರು ಕೂಡ ಕಿಮ್ಮತ್ತು ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷವೂ ಕೂಡ ಜನನ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ. ಆತಂಕಕಾರಿ ಬೆಳವಣಿಗೆ ಬಗ್ಗೆ ಲೇಡೀಸ್ ಅಲ್ಲಿ ಜಾಸ್ತಿ ಅಸಡ್ಡೆ ಉಂಟಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಜನನ ಪ್ರಮಾಣ ಇಳಿಕೆಯಾಗ್ತಾ ಇದೆ, ಅಂದರೆ ಬರ್ತ್ ರೇಟ್ ಇಳಿಕೆ ಆಗ್ತಾ ಇರುವಂಥದ್ದು. ಈ ಒಂದು ಸಾಕಷ್ಟು ಆತಂಕಕಾರಿ ಬೆಳವಣಿಗೆ ಇದು. ಪ್ರತಿಯೊಬ್ಬ ದಂಪತಿಯು, ಪ್ರತಿಯೊಬ್ಬ ಮಹಿಳೆ, ಬರೀ ಮಹಿಳೆ ಮಾತ್ರ ಅಲ್ಲ, ಪುರುಷರೂ ಕೂಡ ಇದ್ರ ಕಡೆ ಗಮನ ವಹಿಸಬೇಕು. ಸದ್ಯ ಮಕ್ಕಳು ಬೇಡ, ಬೇರೆ ಬೇರೆ ರೀಸನ್ಸ್ಗೆ, ಅಂದರೆ ಜಾಬ್ ಇನ್ಸೆಕ್ಯೂರಿಟೀಸ್ ಆಗಿರ್ಬೋದು, ಅಥವಾ ನಾವು ಸೆಟಲ್ ಆಗೋಣ, ಯಾಕಂದರೆ ಈ ಒಂದು ಬೆಂಗಳೂರಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಗರಗಳಲ್ಲಿ ಮಕ್ಕಳ ಎಜುಕೇಷನ್ ಅಥವಾ ಸಾಕಷ್ಟು ಖರ್ಚುಗಳಿದೆ. ಹೀಗಾಗಿ ಒಳ್ಳೆ ಕೆಲಸ ಸಿಗಲಿ, ಆಮೇಲೆ ಮಕ್ಕಳನ್ನ ಮಾಡ್ಕೊಳ್ಳೋಣ, ಅಥವಾ ಒಂದು ವೇಳೆ ಅವರಿಗೆ ಆ ಕೆಲಸದ ಬಗ್ಗೆ ಸೆಕ್ಯೂರ್ ಫೀಲ್ ಇರಲ್ಲ, ಜಾಬ್ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಹೀಗಾಗಿ ಮಕ್ಕಳನ್ನ ಸಾಕೋದು ಕಷ್ಟ ಎನ್ನುವಂಥ ಮನೋಭಾವಕ್ಕೆ ದಂಪತಿಗಳು ಬರ್ತಿದ್ದಾರೆ. ಹೀಗಾಗಿ ಜಾಸ್ತಿ ವೃತ್ತಿ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ರಾಜ್ಯದಲ್ಲಿ ಪ್ರತಿ ವರ್ಷವೂ ಜನನ ಪ್ರಮಾಣ ಕುಸಿತವಾಗ್ತಾ ಇದೆ. ಮಹಿಳೆಯರು ಈ ಬಗ್ಗೆ ಅಸಡ್ಡೆಯನ್ನು ತೋರ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ಜನನ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. ಇದು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮುಂದೆ, ಯಾಕಂದರೆ ಮಕ್ಕಳನ್ನ ಮಾಡ್ಕೊಳ್ಳುವಂಥ ಮುಖ್ಯ ಉದ್ದೇಶ ಏನಂದರೆ ಕೊನೆ ವಯಸ್ಸಿನಲ್ಲಿ ಅಥವಾ ಇಳಿ ವಯಸ್ಸಿನಲ್ಲಿ ನಮ್ಮನ್ನು ಅವರು ಸಾಕ್ತಾರೆ, ನಮಗಾಗಿ ಒಬ್ಬರು ಒಂದು ಜೀವ ಇರುತ್ತೆ, ಆಸರೆ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳನ್ನ ಮಾಡ್ಕೊಳ್ತಾರೆ. ಆದರೆ ಈ ರೀತಿ ನಾವು ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಅಥವಾ ಇನ್ನೊಂದೇನೋ ಕಾರಣಕ್ಕೆ ಈ ರೀತಿ ಫರ್ಟಿಲಿಟಿ ರೇಟ್ಗಳು ಕಮ್ಮಿ ಆಗ್ತಾ ಇರೋದಾಗಿರ್ಬೋದು, ಅಥವಾ ಲೇಟಾಗಿ ಮದುವೆ, ಅಂದರೆ ನಾನು ಸೆಟಲ್ ಆದಮೇಲೆ ಮದುವೆ ಆಗೋಣ, ಯಾಕಂದರೆ ಮದುವೆ ಅನ್ನೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹೀಗಾಗಿ ನಾವು ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಅಂತ ತುಂಬ ಲೇಟಾಗಿ ಮದುವೆ ಆಗೋದು, ಅಥವಾ ಲೇಟಾಗಿ ಪ್ರೆಗ್ನೆನ್ಸಿ, ಲೇಟಾಗಿ ಕನ್ಸೀವ್, ಇದರಿಂದ ಫರ್ಟಿಲಿಟಿ ಲೆವೆಲ್ ಕೂಡ ಅಥವಾ ಫರ್ಟಿಲಿಟಿ ರೇಟ್ ಕೂಡ ಕಮ್ಮಿ ಆಗ್ತಾ ಇದೆ. ಹೀಗಾಗಿ ಸಂತಾನ ಅಥವಾ ಈ ಬರ್ತ್ ರೇಟ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕರುನಾಡಿನಲ್ಲಿ ವರ್ಷದಿಂದ ವರ್ಷಕ್ಕೆ ಜನನ ಪ್ರಮಾಣ ಕುಸಿತವಾಗ್ತಾ ಇದೆ. ಕಳೆದ 3 ವರ್ಷಗಳಿಂದ ಜನನ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇದೆ. 2022-23ರಲ್ಲಿ 8.64 ಲಕ್ಷ ಶಿಶುಗಳು ಜನಿಸಿದ್ವು. ಆದರೆ 2024-25ರಲ್ಲಿ 7.94 ಲಕ್ಷ ಶಿಶುಗಳ ಜನನವಾಗ್ತಾ ಇದೆ. 3 ವರ್ಷದಲ್ಲಿ 70,000 ಮಕ್ಕಳ ಜನನ ಕುಸಿತವಾಗ್ತಾ ಇದೆ, ಅಂದರೆ ಬರ್ತ್ ರೇಟ್ ಕಮ್ಮಿ ಆಗ್ತಾ ಇದೆ. ದಂಪತಿಗಳಲ್ಲಿ ಫರ್ಟಿಲಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಏನು ರೀಸನ್ ಅಂತ ನಾವು ನೋಡ್ತಾ ಹೋಗಬೇಕು. ಅಂದರೆ ಫಾಸ್ಟ್ ಫುಡ್ಡಾ ಅಥವಾ ವೆದರಾ ಅಥವಾ ಸ್ಟ್ರೆಸ್ಸಾ, ಏನು, ಇವೆಲ್ಲವನ್ನ ಕೂಡ ನೋಡೋಣ. ಹಾಗೆ ಇದಕ್ಕೆ ಫಲವಂತಿಕೆ ದರವೂ ಕೂಡ ಕುಸಿತವಾಗ್ತಾ ಇದೆ. ಮಹಿಳಾ ಶಿಕ್ಷಣ ಹೆಚ್ಚಾಗ್ತಾ ಇದೆ. ಕ್ರಮೇಣ ಫಲವಂತಿಕೆ ಅಂದರೆ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಾ ಇದೆ. ಬೇರೆ ಬೇರೆ ರೀಸನ್ಸ್ ಇರ್ಬೋದು, ಲೇಟ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು. ಇನ್ನೊಂದು, ಮಹಿಳಾ ಶಿಕ್ಷಣ ಹೆಚ್ಚಾಗ್ತಾ ಇದೆ. ಇದು ತಪ್ಪು ಅಂತ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಿಸ್ಬಾರ್ದಾ ಅಥವಾ ಕೊಡಿಸ್ತಾ ಇರೋದೇ ಇದಕ್ಕೆ ಕಾರಣನ, ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಜೊತೆಗೆ ತಡವಾಗಿ ಮದುವೆ ಆಗ್ತಾ ಇದ್ದಾರೆ ಬೇರೆ ಬೇರೆ ರೀಸನ್ಗಳಿಂದ. ಅದೇ ನಾನು ಆಗಲೇ ಹೇಳಿದಾಗೆ ಜಾಬಲ್ಲಿ ಸೆಟಲ್ ಆದಮೇಲೆ ಮದುವೆ ಆಗೋಣ ಅನ್ನುವಂಥದ್ದು, ಅಥವಾ ಏನಾದರೂ ಒಂದು ಅಚೀವ್ ಮಾಡಿದ್ಮೇಲೆ ಮದುವೆ ಆಗೋಣ ಅನ್ನುವಂಥದ್ದು. ಜೊತೆಗೆ ಗರ್ಭ ನಿರೋಧಕಗಳ ಬಳಕೆ ಹೆಚ್ಚಾಗ್ತಾ ಇದೆ. ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇನೆ ಯಾವುದೋ ಒಂದು ಮಾರ್ಕೆಟಲ್ಲಿ ಸಿಗುತ್ತೆ ತಗೊಳ್ಳೋಣ ಅಂತ ತಗೊಂಡು ಇದು ಕೂಡ ಸಾಕಷ್ಟು ಅಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ವಸತಿ ಹಾಗೂ ಮಕ್ಕಳ ಆರೈಕೆ ದುಬಾರಿ, ಹೀಗಾಗಿಯೂ ಕೂಡ ಇದು ಒಂದು ಮೇನ್ ರೀಸನ್. ಅದರಲ್ಲೂ ಈ ಬೆಂಗಳೂರಂತಹ ನಗರಗಳಲ್ಲಿ ಅವ್ರಿಗೆ ಎಜುಕೇಷನ್ ಆಗಿರ್ಬೋದು, ಶಿಕ್ಷಣ, ಜೀವನ
ವೆಚ್ಚ ಹೆಚ್ಚಳ, ಅವ್ರನ್ನ ಒಂದು ಸ್ಕೂಲಿಗೆ ಬಿಡೋದಾಗಿರ್ಬೋದು ಅಥವಾ ಪ್ರತಿಯೊಂದು ಎಜುಕೇಷನ್ ಅಂದರೆ ಈಗ ಯಾವುದೋ ಒಂದು ಸಣ್ಣ ಪುಟ್ಟ ಸ್ಕೂಲ್ಗಳಲ್ಲಿ ಸೇರಿಸೋಕ್ಕೆ ಪ್ರೆಸ್ಟೇಜ್ ಪ್ರಶ್ನೆ, ಹೀಗಾಗಿ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ವೆಚ್ಚ ಕೂಡ ಹೆಚ್ಚಳವಾಗ್ತಾ ಇದೆ. ನಗರೀಕರಣ ಹಾಗೂ ಹವಾಮಾನ ವೈಪರೀತ್ಯ ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಏರ್ ಪೊಲ್ಯೂಷನ್, ಬೆಂಗಳೂರಲ್ಲೂ ಕೂಡ AQI ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ದೇಹದ ಮೇಲೆ ಪ್ರತಿಕೂಲ ಬದಲಾವಣೆ, ಬೇರೆ ಬೇರೆ ಕಾರಣಗಳಿಂದ ನಮ್ಮ ದೈನಂದಿನ ದಿನಚರಿ ಬದಲಾದ ಜೀವನ ಶೈಲಿ, ಇದರಿಂದ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ 72,814 ಮಕ್ಕಳು ಜನಿಸಿದ್ರೆ, ಇನ್ನೊಂದು ಕಡೆ ಕೊಡಗು ಜಿಲ್ಲೆಯಲ್ಲಿ 6,313 ಮಕ್ಕಳು ಮಾತ್ರ ಜನಿಸಿದ್ದಾರೆ. ಬೆಳಗಾವಿಗೆ ಮೊದಲ ಸ್ಥಾನ ಇದರಲ್ಲಿ ಇರುವಂಥದ್ದು. ಅಂದರೆ ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ ಕರ್ನಾಟಕದಲ್ಲಿ, ಇದರಲ್ಲಿ ಮೊದಲ ಸ್ಥಾನ ಬೆಳಗಾವಿಗಿದೆ. ಇನ್ನೊಂದು ಕಡೆ ಕೊಡಗು ಬಾಟಮ್ನಲ್ಲಿದೆ. ಬೆಳಗಾವಿಯಲ್ಲಿ 72,814 ಶಿಶುಗಳು ಜನಿಸಿದ್ರೆ, ಕೊಡಗಲ್ಲಿ ಕೇವಲ 6,313 ಮಕ್ಕಳು ಜನಿಸಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಈ ರೀತಿ ಅಂಕಿ ಅಂಶಗಳು ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು, ಇದರ ಪರಿಣಾಮ ಮುಂದೆ ಏನಾಗುತ್ತೆ, ಇದೆಲ್ಲವನ್ನ ಇವತ್ತು ಡಿಸ್ಕಸ್ ಮಾಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಗೆಸ್ಟ್ ಬಂದಿದ್ದಾರೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡಿಬಿಡೋಣ. ನಮ್ಮ ಜೊತೆ ಗೈನಕಾಲಜಿಸ್ಟ್ ಡಾಕ್ಟರ್ ಸಂಸ್ಕೃತಿ ರೆಡ್ಡಿ ಇದ್ದಾರೆ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಜೊತೆಗೆ ಮಾನಸಿಕ ತಜ್ಞರು ಹಾಗೂ ಫ್ಯಾಮಿಲಿ ಕನ್ಸಲ್ಟೆಂಟ್ ಮಮತಾ ಅವರಿದ್ದಾರೆ. ಹೆಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಜೊತೆಗೆ ಸಾಕಷ್ಟು ಅಂದರೆ ಈ ವಿಷಯ ಏನಿದೆ, ಇದನ್ನ ಪಾಸಿಟಿವ್ ಆಗಿ ತಗೊಳ್ಬೇಕಾ, ನೆಗೆಟಿವ್ ಆಗಿ ತಗೊಳ್ಬೇಕಾ, ಏನು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂಗನವಾಡಿ ಸಂಘಟನೆ ಜಯಮ್ಮ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ನಿಮ್ಮಿಂದ ಸಂಸ್ಕೃತಿ ಮೇಡಮ್, ನಿಮ್ಮಿಂದ ಶುರು ಮಾಡೋದಾದರೆ ಇದಕ್ಕೆ ಕಾರಣ ಏನು ಅಂತ ಅನಿಸುತ್ತೆ? ಅಂದರೆ ಈ ರೀತಿ ಬರ್ತ್ ರೇಟ್ ಕಮ್ಮಿ ಆಗ್ತಾ ಇದೆ, ಮೇನ್ ರೀಸನ್ಸ್ ಏನೇನು? ಮೊದಲಿಗೆ ಬರ್ತ್ ರೇಟ್ ಕಡಿಮೆ ಆಗ್ತಾ ಬಂದಿದ್ದು ಹೊಸದ್ರಲ್ಲಿ ಕಾರಣ ಇದ್ದಿರ್ಬೋದು. ಮಕ್ಕಳು ಕಡಿಮೆ ಮಾಡ್ಕೊಳ್ತಾ ಬರ್ತಾರೆ. ಅಂದರೆ ಎಕನಾಮಿಕ್ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಜನ ಒಂದು ಮಗು ಸಾಕು, 2 ಮಗು ಸಾಕು ಅನ್ನೋ ಭಾವನೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಹೇಳೋದಲ್ದಿರ ನಮ್ಮ ಗೌರ್ಮೆಂಟ್ ಕಡೆಯಿಂದನೇ ಪ್ರಮೋಷನ್ ಆಯಿತು. ಅಂದರೆ ನಾವಿಬ್ಬರು ನಮಗಿಬ್ಬರು, ನಾವಿಬ್ಬರು ನಮಗೊಬ್ಬರು, ಈ ಥರ ತುಂಬ ಪಾಲಿಸೀಸ್ನೇ ಗೌರ್ಮೆಂಟ್ ತೊಗೊಂಬಂತು. ಹಾಗೆ ಜನನ ಆಗೋ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಾಗಲಿ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಾಗಲಿ ಡೆಲಿವರಿ ಆದ ಕೂಡಲೇ ತಾಯಂದರಿಗೆ ಒಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ವಿ. ಈ ಮಗು ಆದ್ಮೇಲೆ ಇಷ್ಟು ಗ್ಯಾಪ್ ತಗೊಳ್ಳಿ, 2 ಮಕ್ಕಳಾದ್ಮೇಲೆ ಸಾಕು, ಆಪರೇಷನ್ ಮಾಡಿಸ್ಕೊಳ್ಳಿ, ಈ ಥರ ಇದಕ್ಕೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ಇಷ್ಟು ವರ್ಷ. ಅದು ಒಂದು ರೀಸನ್ನು. ಅಂದರೆ ಜನನ ಪ್ರಮಾಣ ಕಡಿಮೆ ಆಗ್ತಾ ಬಂತು. ಒಂದು ಕಾಲದಲ್ಲಿ ಒಂದು ಹೆಣ್ಣು ಅಪ್ರಾಕ್ಸಿಮೇಟ್ಲಿ 4ರಿಂದ 5 ಮಕ್ಕಳನ್ನ ಹೆರ್ತಾ ಇದ್ರು. ಅದು ಕ್ರಮೇಣ ಕಡಿಮೆ ಆಗ್ತಾ ಬಂತು. ನಮಗೆ ಐಡಿಯಲಿ ಒಂದು ತಾಯಿ 2 ಮಕ್ಕಳನ್ನ ಹೆರಬೇಕು. ಅಂದರೆ ಅವ್ರಿಗೆ, ಅವರ ಹಸ್ಬೆಂಡ್ಗೆ, ಒಂದು ದಂಪತಿಗೆ ರೀಪ್ಲೇಸ್ಮೆಂಟ್ ಪಾಪ್ಯುಲೇಷನ್ ಅಂತ ಹೇಳೋದನ್ನ 2 ಮಕ್ಕಳನ್ನ ಅಥವಾ 2.1 ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಅಷ್ಟು ಮಕ್ಕಳನ್ನ ಹೆರಬೇಕು. ಅದು 2.1 ಬಂತು. ಗೋಲ್ ಅಚೀವ್ ಮಾಡಿದ್ವಿ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಕಾರಣ ಜಸ್ಟ್ ಇದು ಒಂದು ಕಡೆ ಮಕ್ಕಳು ಬೇಡ, ಮಕ್ಕಳು ಸಾಕು ಅನ್ಕೊಳ್ಳೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರೈಸಿಂಗ್ ಇನ್ಫರ್ಟಿಲಿಟಿ ಅಂತ ಹೇಳ್ಬೋದು. ಮಕ್ಕಳು ಬೇಕು ಅಂತ ಅನ್ಕೊಂತಾ ಇರೋರಿಗೆ ಮಕ್ಕಳು ಆಗದೆ ಇರೋದು. ಇದಕ್ಕೆ ನೀವು ಇಷ್ಟೊತ್ತು ಹೇಳ್ದಾಗೆ ಮಹಿಳೆಯರು ಮೇ ಬಿ ಜಾಬ್ಸ್ಗೆ ಹೋಗ್ತಾ ಇದ್ದಾರೆ, ಶಿಕ್ಷಣ ಜಾಸ್ತಿ ಆಗ್ತಾ ಇದೆ, ಅದೆಲ್ಲ ಕಾರಣ ಇರಬಹುದು. ಬಟ್ ನಾವು ಇರ್ತಾ ಇರೋ ವಾತಾವರಣ, ನಾವು ಇರ್ತಾ ಇರೋ ಹೈ ಸ್ಟ್ರೆಸ್ ಎನ್ವೈರ್ನಮೆಂಟು ಬೋತ್ ಮಹಿಳೆಯರನ್ನ ಗಂಡಸರನ್ನ ಇಬ್ಬರನ್ನ ಎಫೆಕ್ಟ್ ಮಾಡ್ತಾ ಇದೆ. ಯಾರಾದರೂ ಒಬ್ಬರು ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ನಮ್ಮ ಹತ್ರ ಆಸ್ಪತ್ರೆಗೆ ಬಂದಾಗ 50% ಹೆಂಗಸ್ಟ್ರಲ್ ಪ್ರಾಬ್ಲಮ್ ಇದ್ರೆ 50% ಗಂಡಸ್ಟ್ರಲ್ ಪ್ರಾಬ್ಲಮ್ ಇದೆ. ಸೊ ಎಲ್ಲರೂ ಆ ಒಂದು ಸ್ಟ್ರೆಸ್ ಅನ್ನೋ ಜೀವನನ ಮಾಡ್ತಾ ಇದ್ದಾರೆ. ಅದರಿಂದ ತುಂಬ ಕಡಿಮೆ ಫರ್ಟಿಲಿಟಿ ಆಗಿ ಇನ್ನೊಂದು ರೀಸನ್, ಈ ಡಿಕ್ಲೈನಿಂಗ್ ಫರ್ಟಿಲಿಟಿಗೆ ಇದೊಂದು 2ನೇ ರೀಸನ್. ಸೊ ಒಂದ್ ಕಡೆ ಮಕ್ಳು ಬೇಡ ಅನ್ಕೊಳ್ಳೋರು, ಇನ್ನೊಂದ್ ಕಡೆ ಮಕ್ಳು ಆಗದೆ ಇರೋರು, ಎರಡೂ ಸೇರಿ ಇಷ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಮಮತಾ ಮೇಡಮ್, ನಿಮ್ಮ ಪ್ರಕಾರ ಏನು ಕಾರಣ ಇರ್ಬೋದು ಇದಕ್ಕೆ ಅಂತ?
ಒಂದು ನಮ್ಮ ಸಮಾಜದಲ್ಲಿ ಆಗ್ತಿರೋದು ಕ್ವಾಲಿಟಿ ಆಫ್ ಲೈಫ್ ಅಂತ ನಾವು ಹೇಳ್ಬೋದು. ಯಾವಾಗ ನಾವು ಸಮಸ್ಯೆಯಿಂದ ವಸ್ತಿ ಅಂದರೆ ಒಟ್ಟು ಕುಟುಂಬದಿಂದ ಯಾವಾಗ ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸಿಗೆ ಬಂದ್ವಿ ಅಂದಾಗ ಈಗಿನ ಕಾಲದಲ್ಲಿ ಒಂದು ಮಗುನ ಬೆಳೆಸೋದಕ್ಕೆ ಯಾರು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸೋಕ್ಕೆ ಇಷ್ಟನೇ ಪಡೋದಿಲ್ಲ ದಂಪತಿಗಳು. ಅದು ನಗರ ಜಾಗದಲ್ಲಂತೂ ಇಬ್ಬರು ಕೆಲಸ ಮಾಡ್ತಾಯಿದ್ರೆ ಅವ್ರ ಮಗುನ ಡೈರೆಕ್ಟ್ಲಿ ಪ್ರೈವೇಟ್ ಪ್ರತಿಷ್ಠಿತ ಸ್ಕೂಲ್ಗೆ ಹೋಗಬೇಕು ಅಂತ ಬಯಸ್ತಾರೆ. ಅಂಥ ಕಡೆ ಕಳಿಸ್ಬೇಕಾದ್ರೆ ಆ ಮಗುಗೊಂದು ಕ್ವಾಲಿಟಿ ಆಫ್ ಲೈಫ್ ಬೆಟರ್ ಇರಬೇಕು, ಆ ಫೀಸ್ಗಳನ್ನ ಮೀಟ್ ಮಾಡಬೇಕು, ಆ ಮಗುವಿನ ಗ್ರೋಯಿಂಗ್ ಡಿಮ್ಯಾಂಡ್ ಏನಿದೆ ಅದನ್ನೆಲ್ಲ ಪರಿಹರಿಸಬೇಕು ಅಂತಂದರೆ ಇಬ್ಬರೂ ದಂಪತಿ ಕೆಲಸ ಮಾಡಿನೂ ಕೂಡ ಮಕ್ಕಳು ಜಾಸ್ತಿ ಜನ ಮಕ್ಕಳನ್ನ ಬೆಳೆಸೋದ ಯೋಗ್ಯತೆ ಇಲ್ಲ. ಅವ್ರ ಪ್ರಕಾರ ಏನನ್ಸುತ್ತೆ, ಫಿನಾನ್ಷಿಯಲಿ ಇಫ್ ಯು ಆರ್ ನಾಟ್ ಸ್ಟ್ರಾಂಗ್ ಆ್ಯಂಡ್ ಸೆಕ್ಯೂರ್ ವಿ ವಿಲ್ ನಾಟ್ ರೇಸ್. ಬಟ್ ಆಗ್ತಿರೋ ಮಕ್ಕಳ ಸೈಕಾಲಜಿ ಪರ್ಸ್ಪೆಕ್ಟಿವಿಂದ ಆ್ಯಸ್ ಎ ಚೈಲ್ಡ್ ಸೈಕಾಲಜಿಸ್ಟ್ ನೋಡಿದರೆ ನಾನು, ಇಟ್ ಈಸ್ ನಾಟ್ ಅಬೌಟ್ ಲೆಸ್ ಆರ್ ಮೋರ್, ಇಟ್ ಈಸ್ ಅಬೌಟ್ ಹೌ ಯು ಬೀನ್ ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್. ದ್ಯಾಟ್ ಮ್ಯಾಟರ್ಸ್ ದ ಮೋಸ್ಟ್. ಯಾಕಂದರೆ ಬೆಳೆಯೋ ಕುಡಿ ಮೊಳಕೆಯಲ್ಲಿ ಅಂದಾಗೆ ಈ ಮಕ್ಕಳನ್ನ ನೋಡ್ಕೊಳ್ಳೋರ್ಗೆ ಯಾರಿಗೂ ಇಲ್ದಿದ್ದಾಗ ಮಕ್ಕಳಿಗೆ ನೀವುಗೆ ಊಟ ತಿಂಡಿ ಬಟ್ಟೆ ಇದೆಲ್ಲ ಬೇಕಾಗ್ತಿರೋದು. ಅವ್ರಿಗೆ ಆಗ್ತಿರೋದು ಈಗ ಬಾಂಧವ್ಯದ ಕೊರತೆ. ತಂದೆ ತಾಯಿ ಇಬ್ಬರು ಒಟ್ಟಿಗೆ ಮಕ್ಕಳ ಜೊತೆ ಸಮಯ ಕಳೆಯೋಕೆ ಆಗ್ತಿಲ್ಲ ಅಂದರೆ ಅವ್ರಿಗೆ ಮಾರಲ್ ವ್ಯಾಲ್ಯೂಸ್ ಆಗ್ತಾ ಇಲ್ಲ, ಅವ್ರಿಗೆ ಹೇಳ್ಕೊಡೋರು ಆಗ್ತಿಲ್ಲ. ಯಾರು ಇಲ್ಲ, ಅನಾಥ ಪ್ರಜ್ಞೆ ಬೆಳೀತಾ ಇದೆ. ಈ ಅನಾಥ ಪ್ರಜ್ಞೆನಲ್ಲಿ ಎಷ್ಟು ಕ್ರಿಮಿನಲ್ಸ್ನ ನೀವು ನೋಡ್ಬೋದು. ನಾನು ರಿಮ್ಯಾಂಡ್ ಹೋಮಲ್ಲಿ ಕೆಲಸ ಮಾಡಿದ್ದೀನಿ ಸಾಕಷ್ಟು ಸಲ. ಈ ಅನ್ಮಾನಿಟರ್ಡ್ ಆಗಿ ಮಕ್ಕಳನ್ನ ಬೆಳೆಸಬೇಕಾದ್ರೆ ಬರೀ ಅವರಿಗೆ ಮೂಲಭೂತ ಸೌಕರ್ಯ ಕೊಟ್ಟರೆ ಯಾವ ಮಕ್ಕಳೂ ಬೆಳೆಯೋದಿಲ್ಲ. ಇಟ್ ಈಸ್ ಆಲ್ ಅಬೌಟ್ ಇನ್ವಾಲ್ವ್ಮೆಂಟು. ನಮ್ಮ ಗೌರ್ನಮೆಂಟು ವೆನ್ ದೇ ಕಮ್ ಅಪ್ ವಿತ್ ಟು ಒಬ್ಬರೇ ಮಕ್ಕಳು ಅಂತ ಬಂದಾಗ ದೇ ಶುಡ್ ಹವ್ ಕನ್ಸಿಡರ್ಡ್ ಈವನ್ ಅಬೌಟ್ ಫ್ಲೆಕ್ಸಿಬಲ್ ವರ್ಕ್ ಟೈಮಿಂಗ್ಸ್. ಹೆಣ್ಣು ಮಕ್ಕಳಿಗೆ ಮನೆಯಿಂದ ಕೆಲಸ ಮಾಡುವಂಥ ಅಂಥದ್ದು, ಆದಷ್ಟು ಕಮ್ಮಿ ದಿನ ಕೆಲಸ ಮಾಡುವಂಥ ವ್ಯವಸ್ಥೆಗಳು, ಈ ಪರ್ಯಾಯ ವ್ಯವಸ್ಥೆಗಳನ್ನೇನಾದರೂ ಇಟ್ಕೊಂಡಿದ್ದಿದ್ರೆ ಇವತ್ತು ನಾವು ಇಷ್ಟು ದೊಡ್ಡದಾಗಿ ಅದನ್ನು ಫೇಸ್ ಮಾಡ್ತಿಲ್ಲ. ಈ ಮಕ್ಕಳು ಕಮ್ಮಿ ಆದ್ರಲ್ಲ, ಈಗ ಪರವಾಗಿಲ್ವಲ್ಲ, ವಿ ಆರ್ ಓಕೆ ಅನ್ಬೋದು. ಈಗ 0 to 18 ಮಕ್ಕಳು ನಮ್ಮ ದೇಶದಲ್ಲಿ ಈಗ 40% ಇದ್ದಾರೆ. ಇದು ಮುಂದೆ ಕಮ್ಮಿ ಆಗ್ತಾ ಹೋದರೆ ಅದರ ರಿಪರ್ಕಷನ್ ಏನು ಸಮಾಜದಲ್ಲಿ? ಮುಂದೆ ಬರ್ತಾ ಬರ್ತಾ ವೃದ್ಧರು ಜಾಸ್ತಿ ಆಗ್ತಾರೆ, ಸಣ್ಣ ಮಕ್ಕಳು ವಯಸ್ಸಿನಲ್ಲಿರೋರು ಕಮ್ಮಿ ಆಗ್ತಾರೆ ಭಾರತದ ಸಿಟಿಸನ್ಸ್ ಅಲ್ಲಿ. ಅವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಎಂಟೈರ್ ಅನುಪಾತ ನಾವೇನು ನೋಡ್ತಿದ್ವಿ ಅದು ಬದಲಾಗೋಗುತ್ತೆ. ಚೈನಾದಲ್ಲೂ ಅದೇ ಥರ ಆಗಿದ್ದು ಅದರ ಚೈನಾ ಎಕ್ಸಾಂಪಲ್ ಇಂದ ನಾವು ಕಲಿಬೇಕಾಗಿರೋದು ಇದೇನೆ. ದಟ್ ನಾವು ಒಂದು ಅಚೀವ್ ಮಾಡಿದ್ವಿ ಅನ್ನೋ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ತುಂಬಾ ಕಳ್ಕೊಳ್ತಿದೀವಲ್ಲ ಅನ್ನೋದೇ ಇರೋದು. ಅದು ದ ರೈಟ್ ಬ್ಯಾಲೆನ್ಸ್ ಇಸ್ ಇಂಪಾರ್ಟೆಂಟ್. ನಾವು ಸೈಕಾಲಜಿನಲ್ಲಿ ಇದಕ್ಕೊಂದು ಟರ್ಮ್ ಹೇಳ್ತೀವಿ, ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತೀವಿ. ಏನಂದ್ರೆ ಒಂದು ಸಣ್ಣ ಚಿಟ್ಟೆ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಅದರ ರೆಕ್ಕೆ ಹಾರಿಸಿದ್ರೆ ಇನ್ಯಾವುದೋ ಪ್ರಾಂತ್ಯದಲ್ಲಿ ಹರಿಕೇನ್ಸ್ ಆಗುತ್ತೆ, ಚಂಡಮಾರುತ ಹೇಳುತ್ತೆ ಅಂತ. ಯಾವುದೇ ಒಂದು ಸೂಕ್ಷ್ಮವಾದ ಬದಲಾವಣೆ ನಮ್ಮ ಸಾಮಾಜಿಕ ನಾಗರಿಕ ಜೀವನದಲ್ಲಾದರೆ ಅದರ ಎಫೆಕ್ಟ್ ಇನ್ಯಾವುದೋ ದೊಡ್ಡ ಪರಿಣಾಮ ನಮಗೆ ಎದುರಿಸಲೇಬೇಕಾಗುತ್ತೆ. ಸೊ ಗೌರ್ಮೆಂಟ್ ಆಗಿರಲಿ, ನಮ್ಮ ಕರೆಂಟ್ ಲೈಫ್ ಸ್ಟೈಲ್ ಆಗಲಿ, ಎಲ್ಲ ರೀತಿಯಿಂದಲೂ ಈ ಬದಲಾವಣೆಗೆ ಒಗ್ಗಿಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಎಸ್, ಇನ್ನು ಜಯಮ್ಮ ಮೇಡಮ್ ನೀವು ಹೇಳಿ, ಏನು ರೀಸನ್ಸ್ ಅನ್ಸುತ್ತೆ ನಿಮ್ಮ ಪ್ರಕಾರದಲ್ಲಿ? ತಾವು ಹೇಳಿದಾಗೆ ಲೇಟ್ ಮದುವೆ ಆಗ್ತದೆ. ನೆಟ್ ಮದುವೆ ಆಗ್ತಾ ಹಲವಾರು ಚಿಕ್ಕ ವಯಸ್ಸಿಗೆ ಹಲವಾರು ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ಸಕ್ಕರೆ ಕಾಯಿಲೆ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಸ್ಥೂಲಕಾಯ, ಈ ಎಲ್ಲದರಿಂದ ಕೂಡ ಗರ್ಭವತಿ ಆಗದೆ ನಮ್ಮ ಮಕ್ಕಳಾಗಲಿಲ್ಲ ಅನ್ನೋ ಒಂದು ಕೊರಗಲ್ಲೇ ಓದಾಡ್ತಾ ಇರ್ತಾರೆ. ಜೊತೆಗೆ ಈ 35 ವರ್ಷದ ಮೇಲಾದಾಗ ಅದಕ್ಕೊಂದು ಟೈಮ್ನ ತಗೊಳ್ಳೋದು. ಯಾಕೆಂದರೆ ಅದಾದಮೇಲೆ ಗರ್ಭ ಧರಿಸೋದೇ ಕಡಿಮೆ ಆಗತ್ತೆ ಅಂತ ವೈಜ್ಞಾನಿಕವಾಗೂ ಕೂಡ ಇದೆ. ಈಗ ಒಂದು ಅವೇರ್ನೆಸ್ ಜಾಸ್ತಿ ಆಯಿತು. ಯಾಕೆಂದರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಶಾ ಆಗಿರ್ಬೋದು, ಅಂಗನವಾಡಿ ಒಳಗಡೆ ನಾವು ಕಾರ್ಯಕರ್ತರಾಗಿರ್ಬೋದು, ನಮ್ಮ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಬಂದಾಗ ಮಕ್ಕಳನ್ನ 2 ಸಾಕು, ಏನು ಗರ್ಭ ನಿರೋಧಕ ಮಾತ್ರೆ, ನಿರೋದು, ಇದನ್ನು ಬಳಸ್ಬೋದು ಅಂತ ಮನೆಗೆ ಹೋಗಿ ಹೆಣ್ಮಕ್ಳಿಗೆ ಹೇಳ್ತಕ್ಕಂಥದ್ದು ಕೂಡ ಅವೇರ್ನೆಸ್ಸು ಜಾಸ್ತಿ ಆಯಿತು. ಡಾಕ್ಟರ್ ಹೇಳ್ದಾಗೆ ಅವೇರ್ನೆಸ್ಸು ಜಾಸ್ತಿ ಆಯಿತು. ಜೊತೆಗೆ ಏನಂದರೆ, ಒಂದು ಮಗು ಇನ್ನೊಂದು ಮಗು ಆದರೆ ಅದನ್ನು ಸಾಕಲಿಕ್ಕೆ ನನ್ನ ಹತ್ರ ಸೋರ್ಸ್ ಎಲ್ಲಿದೆ, ನಾನು ಹೇಗೆ ಸಾಕಬೇಕು ಅನ್ನೋ ಒಂದು ಯೋಚನೆ. ಬಡತನದಲ್ಲಿ ಒಂದು ಕಡೆ ಆದರೆ ಶ್ರೀಮಂತಿಕೆ ಒಳಗಡೆ ಹೇಗಾಗತ್ತೆ ಅಂದರೆ ಅಲ್ಲಿ ಅವಿಭಕ್ತ ಕುಟುಂಬ ಜಾಸ್ತಿ ಆಗ್ತಾ ಇದೆ. ವಿಭಕ್ತ ಕುಟುಂಬ, ಬರೀ ಗಂಡ ಹೆಂಡ್ತಿನೇ ಇರೋದು, ಅತ್ತೆ ಮಾವ ಇದ್ರೆ ಆಗೋದಿಲ್ಲ. ಮತ್ತು ತಾನು ಎತ್ಕೊಂಡ್ಮೇಲೆ ಮಗುನ ಪೋಷಣೆ ಮಾಡೋಕ್ಕೆ ಯೋಚನೆ ಅಲ್ಲ, ಅದನ್ನು ನೋಡ್ಕೊಳ್ಳೋದಕ್ಕೆ ಅದು ಹೇಗೆ ಮಾಡೋದು, ಅಯ್ಯೋ ಬೇಡಪ್ಪ ನಮ್ಮ ಲೈಫ್ ಚೆನ್ನಾಗಿದೆ ನಾವೀಗೆ ಇದ್ಬಿಡೋಣ ಅಂತ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲೂ ಇದ್ದಾರೆ ಇವತ್ತು. ಇದಕ್ಕೆ ಇವತ್ತೇನು ನಾವು ಅವೇರ್ನೆಸ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ 1 ಮಗಳು 2 ಮಗು ಅಂತ ಹೇಳ್ತಾ ಇದ್ರು,
ಅದ್ರ ಜೊತೆಗೆ ನಿರುದ್ಯೋಗ, ಉದ್ಯೋಗ ಇಲ್ಲದೆ, ಕೆಲಸ ಇಲ್ಲದೆ ಇದ್ರೆ ಅವ್ರಿಗೆ ಜೀವನ ಇಲ್ಲ. ಮತ್ತು ಮಗು ಮಾಡಿಕೊಂಡ್ರೆ ನಾನು ಹೇಗೆ ಮಕ್ಕಳನ್ನ ಸಾಕಲಿ, ಹೆಂಡತಿನ ಸಾಕಲಿ ಅನ್ನೋ ಒಂದು ಕೊರಗಿದೆ. ಆ ಎಲ್ಲದರಿಂದ ಇವತ್ತು ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ದೇಶದ ಹಿತಾಸಕ್ತಿಗೆ ಎಷ್ಟು ಕಷ್ಟ ಆಗತ್ತೆ ಮುಂದಿನ ದಿನಗಳಲ್ಲಿ. ಒಂದು ವೃದ್ಧರೇ ಕಾಣ್ತಾ ಇರೋಂಥ ಜಾಗದಲ್ಲಿ ಮುಂದಿನ ಪೀಳಿಗೆಯನ್ನು ನಾವು ಕೊಡಬೇಕಾಗಿದ್ದ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಸರ್ಕಾರ. ಮತ್ತು ಇವತ್ತು ಅವೇರ್ನೆಸ್ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಗ್ಗೆ ಮಾತಾಡೋಣ. ಬರ್ತ್ ರೇಟ್ ಕಡಿಮೆ ಆಗ್ತಾ ಇದೆ, ಈ ಬಗ್ಗೆ ಒಂದು ಆತಂಕಕಾರಿ ರಿಪೋರ್ಟ್ ಕೂಡ ಬಂದಿದೆ. ಸೊ ಹೀಗಾಗಿ ಈ ರೆಡ್ಯೂಸಿಂಗ್ ಬರ್ತ್ ರೇಟ್ ಏನಿದೆ ಇದರಿಂದ ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಇನ್ನು ಸಂಸ್ಕೃತಿ ಮೇಡಮ್, ನೀವು ಹೇಳಿ, ಈಗ ಈ ಫರ್ಟಿಲಿಟಿ ರೇಟ್ ಕೂಡ ಕಮ್ಮಿ ಆಗ್ತಾ ಇದೆ, ಇದಕ್ಕೆ ಮೇನ್ ರೀಸನ್ ಏನು ಇವಾಗಿನ ಜನ್ರೇಷನಲ್ಲಿ ಅಂತ? ನಾನು ಈಗಾಗಲೇ ಹೇಳ್ದಂಗೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗೋದಕ್ಕೆ ಮೇನ್ ಕಾರಣ ಎಕನಾಮಿಕ್ ಅಪ್ವರ್ಡ್ ಪ್ರೋಗ್ರೆಸ್. ಅಂದರೆ ನಮ್ಗೆ ಒಬ್ಬರು ಮಕ್ಕಳು ಸಾಕು, ಇರೋ ಒಂದು ಮಗುನೇ ಚೆನ್ನಾಗಿ ನೋಡ್ಕೊತೀವಿ, ಇರೋ ಇಬ್ಬರು ಮಕ್ಕಳನ್ನೇ ಚೆನ್ನಾಗಿ ನೋಡ್ಕೊತೀವಿ ಅನ್ನೋದು ಮೇನ್ ಡ್ರೈವರ್. ಅದರ ಜೊತೆಗೆ ಇನ್ಫರ್ಟಿಲಿಟಿ ಅಂತ ಕಷ್ಟಪಡ್ತಾ ಇರೋ ಕಪಲ್ಸ್ ತುಂಬ ಜನನೇ ಇದ್ದಾರೆ. ಈ ಇನ್ಫರ್ಟಿಲಿಟಿಗೆ ನಾವು ಅನೇಕ ಕಾರಣಗಳು, ಅಂದರೆ ಒಂದನ್ನೇ ಹೇಳೋದಕ್ಕಾಗಲ್ಲ, ಬಟ್ ಮೇನ್ ಥಿಂಗ್ ಇಸ್ ಲೈಫ್ ಸ್ಟೈಲ್. ಓಕೆನಾ? ನಾವು ತಿನ್ನೋ ಆಹಾರದಿಂದ ಇರ್ಬೋದು, ನಾವು ಕುಡಿತಾ ಇರೋ ನೀರು, ಗಾಳಿ, ನಾವಿರೋ ಜಾಗ, ಅದ್ರ ಜೊತೆಗೆ ಒಂದು ಕಾಲದಲ್ಲಿ ನಾನು ಪ್ಲಾಸ್ಟಿಕ್ ಬಗ್ಗೆ ಮಾತಾಡಕ್ಕೆ ಇವಾಗ ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ದಟ್ ಪಾಯಿಂಟ್. ಪ್ಲಾಸ್ಟಿಕ್ ಅನ್ನ ಬೇರೆ ಎಲ್ಲಂದ್ರೆ ಅಲ್ಲಿ ತಗೊಂಡ್ ಬಂದ್ಬಿಟ್ವಿ. ಅಂದ್ರೆ ಅದರಿಂದ ಏನ್ ಹಾರ್ಮ್ ಆಗುತ್ತೆ ಮುಂದಿನ ಪೀಳಿಗೆಗೆ, ಮೇ ಬಿ ಇನ್ನೊಂದು 5 ವರ್ಷ 10 ವರ್ಷದಲ್ಲಿ ನಮ್ಗೆ ದೊಡ್ಡ ಸ್ಟಡೀಸ್ ಬರ್ಬೋದು, ಪ್ಲಾಸ್ಟಿಕ್ ಇಂದ ಫುಲ್ ಫರ್ಟಿಲಿಟಿನೇ ಬಿದ್ದೋಗಿದೆ, ಅದೇ ಮೇನ್ ಕಾರಣ ಅಂತ ಹೇಳ್ಬೋದು. ಈ ತರ ಹಲವಾರು ನಮ್ಮ ಜೀವನದಲ್ಲಿ ಹೊಸ ಇನ್ನೋವೇಷನ್ಸ್ ಆಗ್ಬಿಟ್ಟು ಏನೇನೋ ಹೊಸದ್ ಬಳಸ್ತಾ ಇದೀವಿ. ಅದರಿಂದ ಉಪಯೋಗಗಳು ಮಾತ್ರ ನಮ್ಗೆ ಇವಾಗ ಕಾಣಿಸ್ತಾ ಇದೆ. ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ಅದು ಮೇನ್ ರೀಸನ್. ನೆಕ್ಸ್ಟ್ ಥಿಂಗ್, ನಮಗೆ ಊಟ ಮಾಡೋದಕ್ಕೆ ಅಷ್ಟು ಅಫೋರ್ಡಬಲ್ ಆಗಿ ನಿಮ್ಗೆ 5 ರೂಪಾಯಿಗೆ ಬಿಸ್ಕೆಟ್ ಸಿಕ್ದಂಗೆ 5 ರೂಪಾಯಿಗೆ ಫ್ರೂಟ್ಸ್ ಸಿಗ್ತಾ ಇಲ್ಲ. ಮಕ್ಕಳು ಹೊರಗಡೆ ಬಂದಾಗ ಹೋಗ್ಬಿಟ್ಟು ಯಾವ್ದು ಚೀಪಾಗಿ ಸಿಗುತ್ತೋ ಅದನ್ನೇ ತಿಂತಾರೆ. ಅದು ಅಫೋರ್ಡಬಿಲಿಟಿ ಆಫ್ ಗುಡ್ ಕ್ವಾಲಿಟಿ ಫುಡ್ ಅದು ಸಿಗ್ತಾ ಇಲ್ಲ. ಮತ್ತೆ ಇವಾಗ ನಾವು ಹೊರಗಡೆ ಬಂದ್ವಿ, ನಾನು ಹಳ್ಳಿಯಲ್ಲಿ ಸಿಟಿಯಲ್ಲಿ ಅಂತ ಡಿಫ್ರೆನ್ಸ್ ಇಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಮನೆಯಿಂದ ಹೊರಗಡೆ ಬಂದ್ರೆ ಗಾಳಿ ಪ್ರದೂಷಣೆ ಇರುತ್ತೆ. ಹಳ್ಳಿಗೋದ್ರೂ ಆಲ್ಮೋಸ್ಟ್ ಅದೇ ಥರ ಇದೆ. ಅಂದರೆ ಮರ ಗಿಡಗಳು ಜಾಸ್ತಿ ಇರ್ಬೋದು ಹಳ್ಳಿನಲ್ಲಿ, ಬಟ್ ಎಲ್ಲ ಕಡೆ ನಡೀತಾ ಇರೋ ಕನ್ಸ್ಟ್ರಕ್ಷನ್, ಕಾಂಕ್ರೀಟ್, ಸಿಮೆಂಟ್, ಧೂಳಿಂದ ಆ ಪ್ರದೂಷಣೆ ಅನ್ನೋದು ಎಲ್ಲ ಕಡೆ ಇದೆ, ಪೊಲ್ಯೂಷನ್ ಅನ್ನೋದು ಎಲ್ಲ ಕಡೆ ಇದೆ. ಸೊ ನಾವು ತಿನ್ನೋ ಆಹಾರ, ಉಸಿರಾಡೋ ಗಾಳಿ, ಇಷ್ಟೊಂದು ಫ್ಯಾಕ್ಟ್ರೀಸ್ ಬರ್ತಾ ಇದೆ, ಇರ್ರೆಗ್ಯುಲೇಷನ್ ಇಂದ ಎಲ್ಲ ನದಿ ಎಲ್ಲ ಪೊಲ್ಯೂಟ್ ಆಗ್ತಾ ಇದೆ. ನದಿ, ಲೇಕ್ಸು ಎಲ್ಲ ಸರಿಯಾದ ನೀರಿಗೆ ವಿ ಡೋಂಟ್ ಹ್ಯಾವ್ ಆಕ್ಸೆಸ್. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಸ್ ಆಕ್ಸೆಸ್ ಟು ಟ್ರೀಟ್ಮೆಂಟ್. ಇವಾಗ ಯಾರೋ ಒಬ್ರು ಕಪಲ್ ಬರ್ತಾರೆ, ಮಕ್ಕಳಾಗ್ತಾ ಇಲ್ಲ ಅಂತ. ಮಕ್ಕಳಾಗ್ತಾ ಇಲ್ಲ ಅನ್ನೋದಕ್ಕೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸು ಎಲ್ಲರಿಗೂ ಸಿಗ್ತಾ ಇದೆಯಾ? ಖಂಡಿತ ಸಿಗ್ತಾ ಇಲ್ಲ. ನೀವು ಹೈಯರ್ ಎಕನಾಮಿಕ್ ಕ್ಲಾಸ್ಗೆ ಇದ್ರೆ ಯು ವಿಲ್ ಗೋ ಟು ಅ ಪ್ರೈವೇಟ್ ಹಾಸ್ಪಿಟಲ್. ಪ್ರೈವೇಟ್ ಹಾಸ್ಪಿಟಲಲ್ಲಿ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ. ಬಟ್ ಅದೇ ಲೆವೆಲ್ ಆಫ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸು ಕೆಳಗಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸದ್ಯಕ್ಕೆ ಲಭ್ಯ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸದ್ಯಕ್ಕೆ ಪ್ರೋಗ್ರೆಸ್ಸು ಡೆಲಿವರಿ ಮಾಡೋದ್ರ ಮೇಲೆ ಇದೆ, ಡೆಲಿವರಿ ಆದ್ಮೇಲೆ ಅವ್ರಿಗೆ ಕಾಂಟ್ರಸೆಪ್ಷನ್ ಹೇಳ್ಕೊಡೋದ್ರ ಮೇಲೆ ಇದೆ. ಅಂದ್ರೆ ಅದು ಸರ್ಕಾರಿ ಆಸ್ಪತ್ರೆಗಳ ತಪ್ಪಲ್ಲ, ಅಲ್ಲಿ ಬರ್ತಾ ಇರೋ ಕ್ರೌಡ್, ಅಷ್ಟೊಂದು ಜನಕ್ಕೆ ಅಷ್ಟು ಕಮ್ಮಿ ಹಾಸ್ಪಿಟಲ್ಸ್ ಇರೋವಾಗ ಅದನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಬಟ್ ಸದ್ಯಕ್ಕೆ ಇನ್ ಪ್ರೆಸೆಂಟ್ ಸಿನಾರಿಯೋ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅನ್ನೋದು ಕೇವಲ ದುಡ್ಡಿರೋರ್ಗೆ ಮಾತ್ರ ಸಿಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇಲ್ಲ. ಅದು ಒಂದು ಮೇಜರ್ ರೀಸನ್. ಅಂದ್ರೆ ಇನ್ಫರ್ಟಿಲಿಟಿ ಕೇವಲ ದುಡ್ಡಿರೋರ್ಗೆ ಮಾತ್ರ ಆಗ್ತಾ ಇರೋ ಸಮಸ್ಯೆ ಅಲ್ಲ, ಎಲ್ಲರೂ ಎದುರ್ಕೊಳ್ತಾ ಇದ್ದಾರೆ. ಎಲ್ಲರೂ ಸ್ಟ್ರೆಸ್ ಅಲ್ಲಿ, ಎಲ್ಲರೂ ಸೇಮ್ ಎನ್ವೈರನ್ಮೆಂಟ್ ಅಲ್ಲಿ ಬದುಕ್ತಾ ಇದ್ದೀವಿ. ಸೊ ಎಲ್ಲರಿಗೂ ಆಕ್ಸೆಸಿಬಲ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಇನ್ನೊಂದು ಕಾರಣ ಅಂತ ಹೇಳ್ಬೋದು ಕಡಿಮೆ ಆಗ್ತಾ ಇರೋ ಫರ್ಟಿಲಿಟಿ ರೇಟ್ಸ್. ಓಕೆ, ಇನ್ನು ಮಮತಾ ಮೇಡಮ್, ಈ ಮೆಂಟಲ್ ಹೆಲ್ತ್ ಅನ್ನೋದು, ಈ ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್, ಈ ರೀತಿ ಬೇರೆ ಈ ಮೆಂಟಲ್ ಹೆಲ್ತ್ ಅನ್ನೋದು ಇನ್ಫರ್ಟಿಲಿಟಿ ಮೇಲೆ ಅಥವಾ ಈ ಫರ್ಟಿಲಿಟಿ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ? ಹೆಚ್ಚು ಕಮ್ಮಿ ಎಲ್ಲ ಕಡೆ ಆಗ್ತಿರೋದು ಮೆಂಟಲ್ ಹೆಲ್ತ್ ಫ್ಯಾಕ್ಟರ್ ಗಮನ ಇಟ್ಕೊಂಡ್ರೆ ಪರ್ಫಾರ್ಮೆನ್ಸ್ ಆಕ್ಸಿಡೆಂಟೀಸ್ ಇರ್ಬೋದು, ಬಹಳ ಲೇಟಾಗಿ ಮದುವೆ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಅಷ್ಟು ಬೇಗ ಅವರಿಬ್ಬರು ದಾಂಪತ್ಯ ಜೀವನದಲ್ಲಿ ಒಂದು ರೀತಿಯ ಅನುರಾಗದ ಕಮ್ಮಿ ಇರುತ್ತೆ. ಒಬ್ಬರ ಮೇಲೆ ಒಬ್ಬರಿಗೆ ಟ್ರಸ್ಟ್ ಇರಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಕೂಡ ಇರಲ್ಲ, ನಂಬಿಕೆ ಇರಲ್ಲ, ಗೌರವ ಇರಲ್ಲ. ಈ ಥರ ಸಿಚುವೇಶನಲ್ಲಿ ರಿಲೇಷನ್ಶಿಪ್ ಈಸ್ ಅಂಡರ್ ಅ ಟ್ರಾಮಾ. ಸೊ ಮದುವೆ ಆಗಿ 2 ವರ್ಷ 3 ವರ್ಷ ಆದರೂ ಅವರು ಒಬ್ರಿಗೊಬ್ರಿಗೆ
ಹೊಂದ್ಕೊಂಡೇ ಇಲ್ಲ. ಹೊಂದ್ಕೊಂಡಿಲ್ಲ ಅಂದಾಗ ಮಕ್ಕಳು ಹೇಗೆ ಮಾಡ್ಕೋತಾರೆ? ಸೊ ದೇ ವಿಲ್ ಐಡಿಯಲೈಸ್, ನಾವಿಬ್ಬರೇ ಇನ್ನೂ ಹೊಂದ್ಕೊಂಡಿಲ್ಲ, ನಾವು ಮುಂದೆ ಈಗ ಮಕ್ಕಳು ಮಾಡ್ಕೊಂಡ್ರೆ ಆ ಮಗು ಕೂಡ ವಿಲ್ ಬಿ ಅನ್ಹ್ಯಾಪಿ ಇನ್ ದಿಸ್ ಸೊಸೈಟಿ ಅಂತ ಯೋಚನೆ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಅಬೌಟ್ ದ್ಯಾಟ್. ಇನ್ನೊಂದೇನೆಂದರೆ ಇಬ್ಬರು ಮೈಂಡ್ಫುಲ್ ಆಗಿ ಯೋಚನೆ ಮಾಡಿ ಮಕ್ಕಳು ಮಾಡ್ಕೊಳ್ಳೋದು ಈಸ್ ಅ ವೆರಿ ಗುಡ್ ಥಿಂಗ್, ಆಯಿತಾ? ಅದು ಆಗಬೇಕು ಅಂದರೆ ನಮ್ಮ ಹಳೆ ಕಾಲದವ್ರು ಏನು ಹೇಳ್ತಿದ್ರು, ಒಂದು ಗಂಡ ಹೆಂಡತಿ ಇಬ್ರು ಜಗಳ ಆಡ್ತಿದಾರ, ಒಂದು ಮಗು ಅದೇ ಸರಿ ಹೋಗುತ್ತೆ ಅಂತ. ಬಟ್ ಇನ್ಫ್ಯಾಕ್ಟ್ ದಟ್ ಈಸ್ ದ ಕಾಂಟ್ರರಿ. ಇನ್ಫ್ಯಾಕ್ಟ್ ಜಗಳ ಆಡ್ತಿರೋ ಗಂಡ ಹೆಂಡತಿ ಮಕ್ಕಳು ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಕಿತ್ತಾಡ್ತಾರೆ. ಬಿಕಾಸ್ ಪೇರೆಂಟಿಂಗ್ ಇಸ್ 24/7 ಆ್ಯಂಡ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಅದು ನಾವು ಮಗು 5 ವರ್ಷ ಆಗೋಯ್ತು ಮುಗ್ದೋಯ್ತು, 10 ವರ್ಷ ಆಯಿತು ಮುಗ್ದೋಯ್ತು ಅಂತಲ್ಲ. ಆ ಮಗು ಬೆಳೀತಿದ್ದಂಗೆ ಅದು ಗ್ರೋತ್ ನೀಡ್ಸಿಗೆ ತಕ್ಕಂಗೆ ತಂದೆ ತಾಯಿ ಇನ್ವಾಲ್ವ್ಮೆಂಟು ಕೂಡ ಬೆಳ್ಕೊಂಡೇ ಹೋಗುತ್ತೆ. ಎಲ್ಲೋ ಒಂದು ಫೇಸಿಗೆ ನಿಲ್ಲಿಸ್ಬಿಟ್ಟೆ ಅಂತಲ್ಲ. ಸೊ ಅದಕ್ಕೋಸ್ಕರ ಎಷ್ಟೊಂದು ಸಲ ಮೈಂಡ್ಫುಲ್ ಪೇರೆಂಟಿಂಗ್ನ ನಾನು ಖಂಡಿತ ಆದ್ಯತೆ ಕೊಡ್ತೀನಿ. ದಟ್ ಇಫ್ ದೇರ್ ರಿಲೇಷನ್ಶಿಪ್ ಇಸ್ ಸಾಲಿಡ್, ಸ್ಟ್ರಾಂಗ್, ಟ್ರಸ್ಟ್ ವರ್ತಿ, ಎಲ್ಲ ಫ್ಯಾಕ್ಟರು ಆ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಚೆನ್ನಾಗಿದೆ ಅಂದರೆ ಅವಾಗ ಮಕ್ಕಳು ಮಾಡ್ಕೊಳ್ಳೋದೇ ಬೆಟರು ಆ್ಯಸ್ ಅ ಮರೈಟಲ್ ಕೋಚ್. ಯಾಕಂದರೆ ಒಂದೊಂದು ಮದುವೆ ಆ್ಯಂಡ್ ಪ್ರತಿ ಡಿವೋರ್ಸು ಇದು ಬರೀ ಒಂದು ಸಮಾಜಕ್ಕೆ ಅಥವಾ ಒಂದು ಕುಟುಂಬಕ್ಕಲ್ಲ, ಇಡೀ ಸಮಾಜಕ್ಕೆ ದೊಡ್ಡದು. ಯಾಕಂದರೆ ಮದುವೆಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಡಿವೋರ್ಸಿಗೆ ಇನ್ನೊಂದಿಷ್ಟು ಖರ್ಚು ಮಾಡ್ತಾರೆ. ಸೊ ಇದು ಆರ್ಥಿಕವಾಗಿ ನಮ್ಮ ಇಡೀ ಸಿಸ್ಟಮ್ನ ದುರ್ಬಲರಾಗಿ ಮಾಡ್ತಾ ಇದೆ. ಸೊ ನನ್ನ ಪ್ರಕಾರ ಅವರಿಬ್ಬರು ಮೆಂಟಲಿ ಪ್ರಿಪೇರ್ಡ್ ಇದ್ದಾಗ ಮಕ್ಕಳು ಮಾಡ್ಕೊಳ್ಳೋದೇ ವಾಸ. ಎಸ್, ಇನ್ನು ಜಯಮ್ಮ ಮೇಡಮ್, ಈ ಬರ್ತ್ ರೇಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದನ್ನ ಸಮುದಾಯವಾರು ನೋಡಬಹುದಾ ಹೇಗೆ ಅಂತ? ಅಂದರೆ ಕೆಲವೊಂದಿಷ್ಟು ಸಮುದಾಯಗಳು ಎಜುಕೇಷನ್ಗೆ ಒತ್ತು ಕೊಡುತ್ತೆ, ಇದು ಕೂಡ ಎಫೆಕ್ಟ್ ಆಗ್ತಿದೆಯಾ ಹೇಗೆ? ಖಂಡಿತ ಆಗ್ತಾ ಇದೆ. ನೋಡಿ, ನಮ್ಮಲ್ಲಿ ಎಲ್ಲ ಹೈಫೈಯಲ್ಲಿ ಓದಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಏನಾಗ್ತಾ ಇದೆ ಅಂದರೆ ಟೈಮಿಗೆ ಕರೆಕ್ಟಾಗಿ ಮಲ್ಗೋಕ್ಕಾಗ್ತಾ ಇಲ್ಲ, ವ್ಯಾಯಾಮ ಇಲ್ಲ, ಮತ್ತು ಊಟ ಟೈಮಿಗೆ ತಿನ್ನೋದಿಲ್ಲ, ಮತ್ತು ಅವ್ರೊಂದು ಶಿಫ್ಟ್ ಹೋದರೆ ಇವ್ರೊಂದು ಶಿಫ್ಟ್ ಬರ್ತಾರೆ. ಇದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತು ಬೇರೆ ಇದರೊಳಗಡೆ ನಮ್ಮ ಒಂದು ಇದರೊಳಗಡೆ ನೋಡಿದ್ರೆ 2 ಮಕ್ಕಳು ಸಾಕಂತ ಹೇಳಿ ಎಲ್ ಕೆಲಸ ಮಾಡ್ತಕ್ಕಂಥವ್ರು ಒಂದಿರುತ್ತೆ. ಇನ್ನೊಂದು ಬಂದರೆ ಬೇರೆ ಒಂದು ಸಮುದಾಯಗಳಲ್ಲಿ ಎಷ್ಟೇ ಮಕ್ಕಳಾದರೂ ಅದು ಯಾವುದೇ ವಾತಾವರಣ ಇದ್ದರೂ ಕರೆಕ್ಟಾಗಿ ಆ ಕೆಲಸನ ಮಾಡ್ಕೊಂಡ್ಬಿಡ್ತಾರೆ. ಈಗ ನಮ್ಮಲ್ಲಿ ನೋಡಿ, ಒಂದು ಹೆಣ್ಣು ನೋಡ್ಬೇಕಂದ್ರೆ ರೈತನಿಗೆ ಹುಡುಗಿನ ಕೆಲ್ಸಕ್ಕೆ ಹೋಗ್ತಾರ ಅಂತ ಕೇಳ್ತಾ ಇದ್ದಾರೆ. ಈಗ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ಕಾರಣ ಏನಂದರೆ ರೈತನ ಮಗೆ ಹೆಣ್ಣು ಕೊಡೋದೇ ಆಗ್ತಿಲ್ಲ. ಅಯ್ಯೋ ಅವ್ನು ಏನು ಮಾಡ್ತಾನೆ, ಏನು ದುಡಿಯೋದಿಲ್ಲ, ಅಲ್ಲೇನೂ ಅಲ್ಲ, ಮತ್ತೆ ಒಳ್ಳೆ ಕೆಲಸದಲ್ಲಿ ಇರೋರಿಗೆ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ. ರೈತರನ್ನ ಮದುವೆ ಆದ್ರೆ ಅಪ್ಪ ಅಮ್ಮನ ಜೊತೆ ನೋಡಬೇಕು ಅನ್ನೋ ದೃಷ್ಟಿ ಇದಿದೆ. ಅಂಥದ್ರಲ್ಲಿ ಇಲ್ಲಿ ಬೇರೆ ಒಂದು ವರ್ಗದ ಜೊತೆ ನೋಡೋದಾದ್ರೆ ಕೆಲವು ವರ್ಗದಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೇನು ಕೆಲಸ ಐಫೈ ಆಗ್ಬೇಕಂತ ಏನಿಲ್ಲ, 18 ವರ್ಷ ಆಗ್ತಿದ್ದಾಗೆ ಮದುವೆ ಮಾಡಿಬಿಡ್ತಾರೆ. ಇಲ್ಲಿ ಇವ್ರು ಓದು ಮುಗಿಸಿ ಎಲ್ಲ ಆಗೋವರೆಗೂ ಕೂಡ ಬೇಡ ಅಂದರೆ ಹಾಗೇ ಇರ್ತೀವಿ. ನಮ್ಮ ತಂದೆ ತಾಯಿ ಏನಾಗ್ತೀವಿ, ಅದು ಓದಬೇಕು, ಇದು ಫುಲ್ ಆಗಬೇಕು, ಇಂಜಿನಿಯರಿಂಗ್ ಮುಗಿಬೇಕು, ಡಾಕ್ಟ್ರು ಕೆಲಸ ಸಿಗಲಿ, ಈ ಥರ ಯೋಚನೆಯಲ್ಲಿ ಇರ್ತೀವಿ. ಏನಾಗ್ತಾ ಇದೆ ಈಗ ಅಂದರೆ ಗಂಡು ಮಕ್ಕಳು ಬೇಗ ಮದುವೆ ಮಾಡ್ಕೊಳ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಲೇಟಾಗಿ ಆಗ್ತಾ ಇರೋದ್ರಿಂದ ಅವ್ರಿಗೆ ಗಂಡು ಸಿಗೋದು ಕೂಡ ಕಷ್ಟ ಆಗ್ತಾ ಇದೆ, ಏಜ್ ವ್ಯಾರಿಯೇಷನು. ಜೊತೆಗೆ ಏನಾಗ್ತಾ ಇದೆ, ಬೇರೆ ಕ್ಯಾಟಗರಿ ಇದ್ರೊಳಗಡೆ ಅವ್ರು ಹಂಗೆ ನೋಡೋದಿಲ್ಲ. ಈಗ ಎಸ್ಪೆಷಲಿ ಮುಸ್ಲಿಂ ಸಮುದಾಯ ಇರ್ಬೋದು, ನಾವು ತುಂಬ ನೋಡ್ತೀವಿ, 3-4 ಮಕ್ಳುಗಳು ಇರ್ತಾರೆ ಅವ್ರಿಗೆ. ಈಗ ನಮ್ಮ ಹಿಂದೂಗಳಲ್ಲಿ 3-4 ಇರೋದು ತುಂಬ ರೇರು. ನಾವು ಯಾಕೆಂದರೆ ಪ್ರತಿ ಅಂಗನವಾಡಿಗಳಲ್ಲಿ ಫಲಾನುಭವಿಗಳನ್ನ ನೋಡ್ತಾ ನಮಗೆ ತುಂಬ ಗೊತ್ತಿದೆ. ಆ ವಿಚಾರದಲ್ಲಿ ನೋಡಿದ್ರೆ ಇಲ್ಲ ಒಂದು ಕಡೆ ಇವತ್ತು ನಾವು ಬೆಳಗಾಮಲ್ಲಿ ಜಾಸ್ತಿ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕದಲ್ಲಿ 1.5 ವರ್ಷ ಆಗ್ತಿದ್ದಾಗೆ ಆಗಲೇ ಆಕೆ ಗರ್ಭಿಣಿ ಇರ್ತಾಳೆ. ಅವಳಿಗೆ ತಿಳುವಳಿಕೆ ಇಲ್ಲದೆ ಇರೋ ಕೊರತೆನಾ, ಇಲ್ಲ ಆ ಬಾಂಧವ್ಯದ ಕೊರತೆನಾ? ಬಾಂಧವ್ಯ ಇರೋದ್ರಿಂದ ಬೇಗ ಮಕ್ಕಳಾಗ್ತಾವ ಅವ್ರಿಗೆ. ಸಣ್ಣ ಮನೆ, ಬೇರೆ ಎಲ್ಲೋ ರೂಮು ಇರೋದಿಲ್ಲ, ಇರುವಂಥ ಪುಟ್ಟು ಮನೇಲಿ ಇರ್ತಾರೆ, ಎಲ್ಲ ಮಕ್ಕಳು ಅಲ್ಲೇ ಇರ್ತಾರೆ, ಗಂಡ ಹೆಂಡತಿ ಅಲ್ಲೇ ಇರ್ತಾರೆ. ಒಂದು ಹೊತ್ತಿಗೆ ದುಡ್ಕೊಂಡು ಬಂದು ತಿಂದ್ರೂ ಅವ್ರ ಬಾಂಧವ್ಯ ಚೆನ್ನಾಗಿರುತ್ತೆ, ದಾಂಪತ್ಯ. ಇದರಿಂದ ನಾವು ಹೇಳ್ತಾ ಇದ್ವಿ, ಕೈಯಲ್ಲಿ ಒಂದಿದೆ ಮತ್ತೊಂದು ಹೊಟ್ಟೆನಲ್ಲಿದೆಯಾ, ನೀನು ನೋಡಿ ಹೆಂಗಿದೆಯಾ, ನೀನು ಹೆಂಗೆ ತಿನ್ನಬೇಕು, ಹೀಗೆ ಮಾಡಬೇಕು ಅಂತ ತುಂಬ ಅವ್ರಿಗೆ ನಾವು ಮೋಟಿವೇಶನ್ ಮಾಡ್ತಾ ಇದ್ವಿ. ನಾನು ತುಂಬ ಅಂಥ ಏರಿಯಾದಲ್ಲೇ ವರ್ಕ್ ಮಾಡಿದೆ 25 ವರ್ಷ. ಎಲ್ಲ ಸ್ಲಮ್ಮು ಮತ್ತು ಬೇರೆ ಬೇರೆಯಿಂದ ಮೈಗ್ರೇಷನ್ ಏರಿಯಾ, ಸ್ಲಮ್ ಅನ್ನೋದಕ್ಕಿಂತ ಮೈಗ್ರೇಷನ್ ಏರಿಯಾ ಬಂದು ತನ್ನ ಕಷ್ಟದಲ್ಲಿ ಜೀವನಕ್ಕೋಸ್ಕರ ಬಂದಿರ್ತಾರಲ್ಲ, ಅವರಲ್ಲಿ 3-4 ಮಕ್ಕಳುಗಳು. ಆ ಮಕ್ಕಳು ಏಳಿಗೆ ಆಗ್ತಾ ಇರಲಿಲ್ಲ, ಅವ್ರಿಗೆ ಹೀಗೆ ತಿನ್ನಿಸ್ಬೇಕಂತ ಹೇಳೋದೆಲ್ಲ ಮಾಡ್ತಾ ಇದ್ವಿ. ಎಲ್ಲಿಂದರೆ ಈ ವಿದ್ಯಾವಂತರಾಗಿ ತುಂಬ ಐಲಿಫೈ ಆಗ್ತಿದ್ದಾಗೆ ಒಂದೇ ಸಾಕು, ಹೀಗೆ ಇರಬೇಕು, ಡಿಗ್ನಿಟಿ, ಈ ಎಲ್ಲದರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಒಬ್ಬರೇ ಸಾಕು ಅಂತಾರೆ ಎಷ್ಟೇ ದುಡ್ಕೊಂಡಿದ್ರು ಕೂಡ. ಹಂಗೆ ಈ ಮತ್ತೆ ಒಂದು ಸಮುದಾಯ
ಸಮುದಾಯ ಇನ್ನೊಂದು ಬಂದರೆ ನಮ್ಮ ಮುಸ್ಲಿಂ ಸಮುದಾಯ ಆಗಿರ್ಬೋದು, ಅವರು ಅಷ್ಟೇ ಅವರು ಅದನ್ನೆಲ್ಲ ನೋಡೋದೇ ಇಲ್ಲ. ಎರಡು ಇರೋದು ತುಂಬಾ ರೇರು. ಅವರಲ್ಲಿ ತುಂಬಾ ಬೇಗ ಮದ್ವೆ ಕೂಡ ಮಾಡ್ತಾರೆ. ಆಮೇಲೆ ಗಂಡು ಮಕ್ಳು ಇದೇ ಕೆಲ್ಸಕ್ಕೆ ಹೋಗ್ಬೇಕಂತ ಅವ್ರೇನು ಯೋಚನೆ ಮಾಡಲ್ಲ. ಯಾವುದೋ ಒಂದು ಬಟ್ಟೆ ಮಾರೋದ ಹೊರಟ್ರೆ ಅವ್ರ ಜೀವನ ಅಲ್ಲಿ ಸಾಗ್ಸಕ್ಕೆ ಹೊರಟ್ಬಿಡ್ತಾರೆ. ಪ್ರತಿಯೊಂದು ಕಲೆನಲ್ಲೂ ಅವ್ರನ್ನ ಮುಂದಕ್ಕೆ ಬಿಟ್ಬಿಡ್ತಾರೆ. ಅವ್ರೇನ ನಮ್ಮ ಹಾಗೆ ಇದೇ ಓದ್ಬೇಕು, ನೀನೀಗೆ ಇರು, ಮಗ ಹೀಗಾಗ್ಬೇಕಂತ ಯೋಚನೆ ಮಾಡಲ್ಲ. ಇವೆಲ್ಲ ಕಾರಣಗಳು ಕೂಡ ಇವತ್ತೇನಾಗ್ತಾ ಇದೆ ಅಂದ್ರೆ ಡೈವರ್ಸಿಗಳು ಕೂಡ ತುಂಬಾ ಆಗ್ತಾ ಇದೆ. ಎಜುಕೇಟೆಡ್ಸು ಮಕ್ಕಳಿಗೆ ಬುದ್ಧಿ ಹೇಳಿ ಮನೆಯಲ್ಲಿ ಅತ್ತೆ ಮಾವ ಜೊತೆ ಹೊಂದ್ಕೊಳ್ಳುವಂಥ ಗುಣಗಳನ್ನ ಸ್ವಲ್ಪ ಕಡಿಮೆ ಆಗ್ತಾ ಏನಾಗ್ಬಿಡತ್ತೆ ಅಂದ್ರೆ ಡೈವರ್ಸ್ ಸ್ಟೇಜಿಗೆ ಬರ್ತಾ ಇದೆ. ಸಣ್ಣ ಸಣ್ಣ ಕಾರಣಗಳಿಗೆ ಎಲ್ಲದೂ ಕೂಡ ಕೆಲವು ಮನಸ್ಥಿತಿಗಳು ಮನೆಗಳಲ್ಲಿ ಇರ್ತಕ್ಕಂಥ ದೌರ್ಜನ್ಯ ಇವೆಲ್ಲದರಿಂದ ಒಂದ್ ಕಡೆ ಆಗ್ತಾ ಇದೆ. ಇಲ್ಲ ನೋಡ್ತಾ ಇದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ಧೂಮಪಾನ ಮಾಡೋದು, ಸ್ಮೋಕಿಂಗ್ ಮಾಡೋದು, ಮತ್ತೆ ಕುಡಿತ, ಇವೆಲ್ಲ ಮೋಜು ಮಸ್ತಿಗಾಗಿ ಮಾಡತಕ್ಕಂಥ ಇದು ಹಾರ್ಮೋನ್ಸ್ಗಳನ್ನ ಮತ್ತೆ ಏನು ಮಕ್ಕಳು ಆಗ್ತಕ್ಕಂಥ ಹಾರ್ಮೋನ್ಸ್ಗಳನ್ನ ಬಿಡುಗಡೆ ಮಾಡೋದಕ್ಕೆ ತಡೆ ಕೂಡ ಆಗಿರ್ಬೋದು. ಯಾರ್ ಪ್ರಾಬ್ಲಮ್ಮು ಯೋಚಿಸ್ತಾ ಇರ್ತಾರೆ. ಈಗ ಹೆಣ್ಮಗು ಆಯ್ತು ಅಂದಾಗ ಯಾರ್ ಪ್ರಾಬ್ಲಮ್ ಅಂತ ಇನ್ನೂ ನಮ್ಮ ಹೆಣ್ಮಕ್ಳು ಗೊತ್ತೇ ಇಲ್ಲ. ಹೆಣ್ಮಕ್ಳಲ್ಲಿ XX ಇರುತ್ತೆ, XY ಗಂಡಲ್ಲಿ ಇರುತ್ತೆ. ನನ್ನ ಮಗನಿಂದಾನೇ ಹೆಣ್ಣು ಹುಡ್ತಾ ಇದೆ ಅಂತ ಇವತ್ತಿಗೂ ಗೊತ್ತಿರಲ್ಲ. ನಾವೆಲ್ಲ ತಾಯಂದಿರ ಸಭೆ ಇವೆಲ್ಲ ತಗೊಳ್ಬೇಕಂದ್ರೆ ಹೇಳ್ತಾ ಇದ್ವಿ, ನೀನ್ ಹೆಣ್ಣೆ ಹುಟ್ಟು ಅಂತ ಹೇಳೋದು ಇವಳಿಗಲ್ಲ, ನಿನ್ ಹೆಣ್ಮಕ್ಳಿಗಲ್ಲ, ನಿನ್ ಮಗನಿಂದ ಆಗಿರೋದು. ಇಬ್ರು ಒಂದೇ ಸಮಾನಾಗಿ ನೋಡ್ಬೇಕು, ಹಂಗೆಲ್ಲ ಮಾಡಬಾರ್ದು ಅಂತ ನಾವು ಅವ್ರ ತಿಳುವಳಿಕೆ ಹೇಳ್ತಾ ಇದ್ವಿ. ಹೀಗೆ ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಏನಾಗ್ತಾ ಇದೆ ಅಂದರೆ ಒಂದು ಮಗುಗೆ ಸಾಕು ಅನ್ನೋ ಒಂದು ವ್ಯವಸ್ಥೆಗೆ ಬರ್ತಾರೆ. ಇಲ್ಲಿ ದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ, ಮತ್ತೆ ತುಂಬ ಹೈಲಿ ಫೈಲಿಲಿ ಇವತ್ತು ಫಾಸ್ಟ್ ಫುಡ್ ಜಾಸ್ತಿ. ತಾನು ಮನೆಯಲ್ಲಿ ಮಾಡಿಕೊಂಡು ಪೌಷ್ಟಿಕವಾದ ಆಹಾರವನ್ನು, ತರಕಾರಿಯನ್ನು ಮಾಡ್ಕೊಂಡು ತಿನ್ನೋದಕ್ಕೆ ಟೈಮೇ ಇರಲ್ಲ ಅವರಿಗೆ. ಯಾಕೆಂದರೆ ಕೆಲಸ ಆಗಿರುತ್ತೆ, ರಾತ್ರಿ ಕೆಲಸ ಮಾಡ್ತಾರೆ. ಹೌದು, ರಾತ್ರಿ ಕೆಲಸ ಮಾಡ್ತಾರೆ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಲ್ಲ. ಹೆಣ್ಮಕ್ಳಿಗೆ ಅದು ಗರ್ಭಕೋಶ ಒಂದು ಗ್ರೋತ್ ಆಗ್ಬೇಕಂದ್ರೂ, ಅದು ಫಲವತ್ತತೆಯಿಂದ ಇರ್ಬೇಕಂದ್ರೂ ಕೂಡ ಇವೆಲ್ಲವೂ ಮುಖ್ಯ. ನಿದ್ರೆ ಕರೆಕ್ಟ್ ಆಗಿರ್ಬೇಕು, ಊಟ ಚೆನ್ನಾಗಿ ತಗೊಳ್ಬೇಕು, ಆಹಾರಗಳನ್ನ ಚೆನ್ನಾಗಿ ತಗೊಳ್ತಿರ್ಬೇಕು. ಆಗ ಏನಾಗುತ್ತೆ, ದಷ್ಟಪುಷ್ಟವಾಗಿರ್ತಾರೆ. ಹಂಗೆ ಈಗ ಏನಾಗ್ತಾ ಇದೆ, 18 ವರ್ಷ ಆದ್ರೂ ಕೆಲವು ತುಂಬಾ ಸ್ಥೂಲಕಾಯವಾಗಿ ಬೆಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಈ ಹೊರಗಿನ ಫುಡ್ಡಿನಿಂದ, ಮತ್ತೆ ವ್ಯಾಯಾಮ ಇಲ್ಲ. ಮತ್ತೆ ಯಾವುದೇ ನೋಡಿ ಇತ್ತೀಚಿನ ಸುಮಾರು ಶಾಲೆಗಳಲ್ಲಿ ಗ್ರೌಂಡ್ಸೇ ಇಲ್ಲ, ಅವರಿಗೆ ಆಟ ಅನ್ನೋದೇ ಇಲ್ಲ, ವ್ಯಾಯಾಮ ಅನ್ನೋದೇ ಇಲ್ಲ, ಬರೀ ಓದು 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 ಓದು. ಯಾಕೆಂದ್ರೆ ಹಿಂದೆ ಗೌರ್ಮೆಂಟ್ ಶಾಲೆಯಲ್ಲಿ ಏನ್ ಕುಣಿತಾ ಇದ್ವಿ, ಏನ್ ಮಾಡ್ತಾ ಇದ್ವಿ, ನಮ್ಗೆ ಜೊತೆನಲ್ಲಿ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತಾ ಇತ್ತು. ಅಪ್ಪ ಅಮ್ಮಂದ್ರಿಗೂ ಅಷ್ಟೇ ಸ್ಪೋರ್ಟ್ಸ್ ಮೇಲೆ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಹೋಗೋದಕ್ಕಿಂತ ಓದಿ ಏನಾದ್ರು ಡಾಕ್ಟರ್, ಇಂಜಿನಿಯರೇ ಆಗ್ಬೇಕು, ಹಾಗೆ ಇರ್ಬೇಕಂತ ಯೋಚನೆ ಮಾಡ್ತಾರೆ. ನಿಜವಾಗ್ಲೂ ಅದು ತಪ್ಪು. ನಾವು ನಮ್ಮ ಇದಕ್ಕೆ ತಕ್ಕನಾಗಿ ಹೇಗಿರತ್ತೆ ಆರೋಗ್ಯದ ಜೊತೆ ಮತ್ತೆ ಸಾಂಸಾರಿಕವಾಗಿ ಹೊಂದ್ಕೊಂಡು ಹೋಗಿ ಜೀವನ ಮಾಡೋದ್ರ ಜೊತೆ ಎಲ್ಲವನ್ನೂ ಕೂಡ ಮನೆಯಲ್ಲಿ ಮೊದಲು ಪಾಠಶಾಲೆಯಾಗಿ ತಗೊಂಡ್ ಬರ್ತಾ ಇರಬೇಕು. ಜೊತೆಗೆ ಜಂಕ್ ಫುಡ್ಗಳನ್ನ ಇವನ್ನೆಲ್ಲ ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು. ಈ ಬಗ್ಗೆ ಮಾತಾಡೋಣ. ಸಂಸ್ಕೃತಿ ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೆ ಇದೀವಿ, ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗ್ತಿದ್ದಾರೆ ಸ್ಕೂಲ್ಗೆ ಹೋಗ್ತಾ, ಅಥವಾ ಇತ್ತೀಚಿನ ದಿನಗಳಲ್ಲಿ ಅದೊಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಈ ಟೈಮಲ್ಲಿ ಇವರು ಪ್ರೆಗ್ನೆಂಟ್ ಆಗ್ತಾರೆ, ಅದಾದ್ಮೇಲೆ ಅಬಾರ್ಷನ್ ಆಗುತ್ತೆ. ಸೊ ತದನಂತರದಲ್ಲಿ ಅವ್ರಿಗೆ ಮದುವೆ ಆದಮೇಲೆ ಕನ್ಸೀವ್ ಆಗೋ ಟೈಮಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ? ಸೊ ಫಸ್ಟ್ ಥಿಂಗ್, ಟೀನೇಜ್ ಪ್ರೆಗ್ನೆನ್ಸಿ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಸ್ಕೂಲ್ಗೆ ಹೋಗುವಾಗ ಇನ್ನೂ ಮೆಂಟಲ್ ಮೆಚುರಿಟಿ ಇಲ್ಲದೆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗೋದು ಫಸ್ಟ್ ಆಫ್ ಆಲ್ ಅದು ಕಾನೂನು ವಿರುದ್ಧ ಕ್ರಮಗಳಿಂದಾನೇ ಆಗಿರುತ್ತೆ ಅದು. ಓಕೆನಾ? ಆ ಟೈಮಲ್ಲಿ ನಾವು ಅಬಾರ್ಷನ್ ಕೇರ್ ಕೊಡಲೇಬೇಕು. ಓಕೆನಾ? ಅದು ಅಬಾರ್ಷನ್ ಮಾಡಿದ್ರೆ ಮುಂದೆ ತೊಂದರೆ ಆಗುತ್ತಾ ತೊಂದರೆ ಆಗೋದಿಲ್ವಾ ಅನ್ನೋದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಅವ್ರಿಗೆ ಪ್ರೆಗ್ನೆನ್ಸಿ ಮುಂದುವರಿಸೋ ಉದ್ದೇಶ ಇಲ್ಲ, ವಿಚ್ ಇಸ್ ಮೆಜಾರಿಟಿ ಆಫ್ ದ ಕೇಸಸ್, ಮೋರ್ ದೆನ್ 90% ಕೇಸಸಲ್ಲಿ ದಟ್ ಇಸ್ ದ ಯೂಶುವಲ್ ಸಿಚುವೇಶನ್. ಅಂಥ ಟೈಮಲ್ಲಿ ಅಬಾರ್ಷನ್ ಕೇರ್ ನಾವು ಕೊಡಲೇಬೇಕು. ಓಕೆನಾ? ಅದು ಫಸ್ಟ್. ಆಮೇಲೆ ಅಬಾರ್ಷನ್ ಮಾಡಿಸ್ಕೊಳ್ಳೋ ಸ್ಥಿತಿಗೆ ಯಾಕೆ ಬಂತು, ಯಾವ ಕಾರಣಗಳಿಂದ ಆ ಹುಡುಗಿ ಪ್ರೆಗ್ನೆಂಟ್ ಆದ್ಲು, ಅದನ್ನು ಪರಿಶೀಲಿಸ್ಕೊಂಡು ಮೇ ಬಿ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಕೇಳಿದ ಪ್ರಶ್ನೆ, ಮುಂದೆ ಅವರ ಫರ್ಟಿಲಿಟಿಗೆ ಪ್ರಾಬ್ಲಮ್ ಆಗುತ್ತಾ? ಖಂಡಿತ ಅಂದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಲ್ಲ. ನಾವು ಒಂದು ಆಸ್ಪತ್ರೆಗೆ ಭಾರತ ಒಂದು ಅಬಾರ್ಷನ್ ಅನ್ನೋದು ತುಂಬ ಲಿಬ್ರಲ್ ಆಗಿ ನೋಡೋ ದೇಶ. ಓಕೆನಾ? ಅದು ಯಾವುದಕ್ಕೆ ಒಳ್ಳೆ ವಿಚಾರ ಅಂದರೆ, ಅಬಾರ್ಷನ್ನು ನೀವು ಲೀಗಲಾಗಿ ಕೊಟ್ಟರು ಅಬಾರ್ಷನ್ಸ್ ಆಗುತ್ತೆ, ಲೀಗಲಾಗಿ ಪ್ರೊವೈಡ್ ಮಾಡಿಲ್ಲ ಅಂದರೂ ಇಲ್ಲೀಗಲಾಗಿ ಯಾವುದೋ ಗಲ್ಲಿಗಳಿಗೆ ಹೋಗ್ಬಿಟ್ಟು ಅಬಾರ್ಷನ್ಸ್ ಅಂತೂ ನಡೆಯುತ್ತೆ. ನಮ್ಮ ದೇಶದಲ್ಲಿ ಲೀಗಲಿ ಅಬಾರ್ಷನ್ಸ್ಗೆ ಪ್ರಾವಿಷನ್ ಇರೋದ್ರಿಂದ ತುಂಬ ಅಬಾರ್ಷನ್ಸ್, ಬಹುಪಟ್ಟು ಅಬಾರ್ಷನ್ಗಳು ತುಂಬ ಸೇಫ್ ರೀತಿಯಲ್ಲಿ ನಡೆಯುತ್ತೆ. ಮೆಡಿಸಿನ್ಸ್ ಇದೆ ಅಥವಾ ಸರ್ಜಿಕಲ್ ಪ್ರೊಸೀಜರ್ಸ್ ಆದರೂ ಆಗಿರ್ಬೋದು, ಬಟ್ ಸೇಫಾಗಿ ಪ್ರಾವಿಷನ್ ಮಾಡೋದಕ್ಕೆ ತುಂಬ ಕಾನೂನುಗಳು ಇದೆ. ಕಾನೂನಿನಲ್ಲಿ ಪ್ರೊಟೆಕ್ಷನ್ ಇದೆ. ಅಬಾರ್ಷನ್ಗೆ ಯಾರಾದರೂ ಒಬ್ಬರು ಮಹಿಳೆ ಆಗಲಿ, ಒಂದು ಹುಡುಗಿ ಆಗಲಿ
ಬಂದು ಒಂದು ಡಾಕ್ಟರ್ನ ಕೇಳಿದ್ರೆ ಯಾರು ನಾವು ಹಿಂದೆ ಕಳಿಸೋ ಹಾಗಿಲ್ಲ. ಓಕೆನಾ, ಅದು ಮೊದಲನೇದು. ಎರಡನೇದು, ಒಂದು ಚಿಕ್ಕ ಹುಡುಗಿ ಪ್ರೆಗ್ನೆಂಟ್ ಆಗಿ ಬಂದ ತಕ್ಷಣ ಅದರಲ್ಲಿ ಪೊಲೀಸ್ ಇನ್ವಾಲ್ವ್ ಆಗ್ತಾರೆ, ಪೋಕ್ಸೋ ಆ್ಯಕ್ಟ್ ಇನ್ವಾಲ್ವ್ ಆಗುತ್ತೆ. ಇದೆಲ್ಲ ಕಾನೂನು ವಿಚಾರಗಳಾದರೆ ಹೆಲ್ತ್ ವೈಸ್ ನೋಡೋದಾದರೆ ಆ ಹುಡುಗಿಗೆ ಆಸ್ ಲಾಂಗ್ ಎಸ್ ಸೇಫ್ ಅಬಾರ್ಷನ್ಸ್ ಪ್ರೊವೈಡ್ ಮಾಡಿದಾಗ ಫ್ಯೂಚರಲ್ಲಿ ಫರ್ಟಿಲಿಟಿಗೆ ಅದು ಎಫೆಕ್ಟ್ ಯೂಶಲಿ ಆಗೋದಿಲ್ಲ. ಆದರೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇದೆ, ರಿಪೀಟೆಡ್ ಅಬಾರ್ಷನ್ಸ್ ಅನ್ನೋದು ಒಂದು ಆತಂಕಕಾರಿ ವಿಚಾರ. 100ರಲ್ಲಿ 1 ಟೈಮ್ ಈ ಥರ ಆಗ್ಬೋದು. ಆವಾಗ ಫರ್ಟಿಲಿಟಿಗೆ ಲೇಟರ್ ಆನ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ವಿಚಾರ, ಈ ಥರ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದರೆ ದೇ ವಿಲ್ ಬಿ ಸೆಕ್ಷುಲಿ ಆ್ಯಕ್ಟಿವ್. ಸೊ ಆ ಸ್ಟೇಜಲ್ಲಿ ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಗಲಿ, ಲೈಂಗಿಕ ರೋಗಗಳಿಗೆ ಜಾಸ್ತಿ ಗುರಿಯಾಗಿರ್ತಾರೆ. ಅದರಿಂದ ಹೋಗ್ಬಿಟ್ಟು ಟ್ಯೂಬ್ಸ್ ಆಗಲಿ, ಯೂಟ್ರಸ್ ಆಗಲಿ ಎಫೆಕ್ಟ್ ಆಗಿಬಿಟ್ಟು ಅದರಿಂದ ಫ್ಯೂಚರಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರೋ ಚಾನ್ಸ್ ಖಂಡಿತ ಇರುತ್ತೆ. ಅದನ್ನು ನಾವು ಮುಂಚೆನೇ ಕಂಡು ಹಿಡಿದ್ಬಿಟ್ಟು ಅದನ್ನು ಆವಾಗಲೇ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಅಲಾಂಗ್ ವಿತ್ ಈ ಅಬಾರ್ಷನ್ ಸರ್ವಿಸಸ್ ಜೊತೆಗೆ ಆ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಈ ಥರ ಇರುತ್ತೆ, ಲೈಂಗಿಕ ರೋಗಗಳು ಅಂದರೆ ಇದಕ್ಕೆ ಈ ಥರ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ, ಟ್ರೀಟ್ಮೆಂಟ್ಸ್ಗಿಂತ ಮುಂಚೆ ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ನಾವು ಓಪನ್ ಆಗಿ ಮುಕ್ತವಾಗಿ ಚರ್ಚೆ ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ, ಈ ಥರ ಮಾಸ್ ಮೀಡಿಯಾದಲ್ಲಿ ಆಗಬೇಕಾಗಿದೆ. ಎಸ್, ಇನ್ನು ಮಮತಾ ಮೇಡಮ್, ಈಗ ಜನಸಂಖ್ಯೆ ಜಾಸ್ತಿ ಆದರೆ ಸಮಸ್ಯೆನಾ ಅಥವಾ ಜನಸಂಖ್ಯೆ ಕಡಿಮೆ ಆದರೆ ಸಮಸ್ಯೆನಾ ಅಂತ? ಇದು ಹೇಗಿದೆ ಅಂದರೆ ತೆಂಗಿನಕಾಯಿ ಮೊದಲು ಬಂತ ಅಥವಾ ತೆಂಗಿನ ಮರ ಮೊದಲು ಬಂತ ಅಂತ ನಾನು ಮೊದಲೇ ಹೇಳಿದೆ. ಹಾಗೆ ಬಟರ್ಫ್ಲೈ ಎಫೆಕ್ಟ್. ಸೊ ಏನೇ ಆದ್ರೂ ಅದಕ್ಕೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಜನಸಂಖ್ಯೆ ತುಂಬ ಜಾಸ್ತಿ ಆದಾಗಲೂ ಕೂಡ ನಮ್ಮ ದೇಶ ಅತ್ಯಂತ ದೊಡ್ಡದಾದ ಜನನಿಬಿಡವಾದ ದೇಶ, 140 ಪಾಪ್ಯುಲೇಷನ್ ಅಲ್ವಾ. ಈಗ ಪ್ರಪಂಚದಲ್ಲಿ ಅತ್ಯಂತ ತುಂಬ ಜಾಸ್ತಿ ಜನ ಇರೋದು ಅಂದರೆ ನಮ್ಮ ದೇಶದಲ್ಲಿ. ಸೊ ಇಲ್ಲೇನಾಗುತ್ತೆ, ತುಂಬ ಜಾಸ್ತಿ ಜನ ಇದ್ದರೆ ಕಾಂಪಿಟೇಷನ್ ಜಾಸ್ತಿ, ಲೈಫ್ ಸ್ಟೈಲು ನಮ್ಮದು ಕಡಿಮೆ. ಯಾಕಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಗುದ್ದಾಡ್ತಿರ್ತೀವಿ, ಮೂಲಭೂತ ಸೌಕರ್ಯಗಳಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಗುದ್ದಾಡೋಕ್ಕಾಗ್ತಾ ಇದೆ. ಎಲ್ಲರಿಗೂ ದುಡ್ಡು ಬೇಕು. ರೈತರು ಜಮೀನು ಮಾರಿಬಿಟ್ಟು ಜಾಸ್ತಿ ದುಡ್ಡು ಇಟ್ಕೊಂಡ್ಬಿಟ್ಟು ಪಟ್ಟಣದಲ್ಲಿ ಇರ್ತಾರೆ. ಇಲ್ಲಿ ಪಟ್ಟಣದಲ್ಲಿರೋರು ಜಾಸ್ತಿ ದುಡ್ಡು ಕೊಟ್ಟು ಫಾರ್ಮ್ ಲ್ಯಾಂಡ್ ಖರೀದಿ ಮಾಡಿಬಿಟ್ಟು ಅಲ್ಲಿ ಮನೆ ಕಟ್ಕೊಳಕ್ ಹೋಗಿ ಅಲ್ಲಿ ಕೆಲಸ ಬೆಳ್ಕೊಳಕ್ಕೂ ಬರ್ತಿಲ್ಲ, ಇರೋಕ್ಕೂ ಆಗದಿರೋ ಪರಿಸ್ಥಿತಿನಲ್ಲಿ ಅವರು ಒದ್ದಾಡ್ತಾ ಇದ್ದಾರೆ. ಸೊ ಏನಂದ್ರೆ ಇರುವುದೆಲ್ಲವೋ ಬಿಟ್ಟು ಇರೋದನ್ನ ನೆನೆಯು ತಡೆಯುವುದೇ ಜೀವನ ಅಂತ ನಾವು ಅಡಿಗರು ಹೇಳ್ದಂಗೆ ಆಗ್ತಾ ಇದೆ. ಯಾಕಂದ್ರೆ ಅದಿರೋರ್ಗೆ ಇದು ಬೇಕು, ಇದಿರೋದು ಅವ್ರಿಗೆ ಬೇಕು. ಸೊ ಈ ಥರ ಪರಿಸ್ಥಿತಿನಲ್ಲಿ ಅತ್ಯಂತ ಜಾಸ್ತಿ ಜನಸಂಖ್ಯೆ ಆಯಿತು ಅಂತಂದ್ರೂ ಕೂಡ ತುಂಬ ಪ್ರೆಷರು. ಯಾಕಂದರೆ ನೀವು ಬದುಕಬೇಕು ಅಂದರೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ನಾವು ಕರಿತೀವಿ. ನೀವು ಚೆನ್ನಾಗಿರಬೇಕು, ಸರ್ವೈವ್ ಆಗಬೇಕು ಅಂದರೆ ಎಷ್ಟೋ ಜನನ ತುಳಿದ ಮೇಲೆ ಹತ್ತುವಂಥ ಮನಸ್ಥಿತಿಗೆ ಬಂದ್ಬಿಡುತ್ತೆ. ಯಾಕಂದರೆ ಸಣ್ಣದಕ್ಕೂ ಸೌಕರ್ಯಕ್ಕೂ ನೀವು ಇನ್ನೊಬ್ರ ಜೊತೆ ಕಂಪೀಟ್ ಮಾಡಬೇಕು. ಈಗ ಜನಸಂಖ್ಯೆ ತುಂಬ ಕಮ್ಮಿ ಆಯಿತು. ಇನವೇ ಇಟ್ ಈಸ್ ಗುಡ್. ನಮ್ದು ಬೇರೆ ದೇಶಗಳಿಗೂ ಹೋದಾಗ ಸ್ವಚ್ಛವಾದ ಗಾಳಿ, ಜನನೇ ಇಲ್ದಿರೋಂಥ ವಾತಾವರಣ, ಕ್ಲೀನ್ಲಿನೆಸ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆದರೆ ಏನಾಗುತ್ತೆ, ಅನುಪಾತ ಕುಸಿತ. ವೃದ್ಧರು ಜಾಸ್ತಿ ಆಗ್ತಾರೆ, ಯಂಗ್ಸ್ಟರ್ಸು ಕಮ್ಮಿ ಆಗ್ತಾರೆ. ವೃದ್ಧರನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ. ಈಗಿರೋ ಮೆಡಿಕಲ್ ಸಿಸ್ಟಮ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂದರೆ ವೃದ್ಧರಿಗೆ ಎಂಥ ಕಾಯಿಲೆ ಆಗಲಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಒಂದು ಪ್ಯಾಚ್ ಥರ ಅಪ್ಲೈ ಮಾಡಿಬಿಟ್ಟು ವಾಪಸ್ ಕರ್ಕೊಂಡ್ಬಂದ್ಬಿಡ್ತೀವಿ. ಒಂದು ಕಾಲದಲ್ಲಿ ಜಗಲಿ ಮೇಲೆ ಮಲಗಿಸ್ಬಿಡ್ತಿದ್ರಂತೆ. ಇವ್ರು ಯಾವಾಗ ಬೇಕಿದ್ರು ಹೋಗ್ಬೋದು, ಎಷ್ಟು ದಿವಸ ಇರ್ತವ್ರು ಸಂತೋಷವಾಗಿರಲಿ, ಯುಥೆನ್ಸಿಯಾ ಅಂತ ನಾವೇನು ಕರಿತೀವಿ, ಆಗ ನಾವು ಅಪ್ಲೈ ಮಾಡ್ತಾ ಇದ್ವಿ ಆ ಕಾಲದಲ್ಲಿ. ಬಟ್ ಈಗ ಹಂಗಲ್ಲ. ಸಣ್ಣ ಕ್ರೋನಿಕ್ ಕಾಯಿಲೆಗೂ ನಾವು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕಳಿಸಿ ಅವರ ಮಾರ್ಟಾಲಿಟಿ ರೇಟ್ನ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಆದರೆ ಸ್ಟ್ರೆಸ್ ಲೆವೆಲ್ ಏನಾಗ್ತಾ ಇದೆ, ಒಂದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕರ್ಕೊಂಡ್ಬರ್ಬೇಕಾದ್ರೆ ಈ ಮಧ್ಯದಲ್ಲಿ ಇರ್ತಾರಲ್ಲ, ಆ ಕಡೆ ಸಣ್ಣ ಮಕ್ಕಳು ಅಲ್ಲ, ವೃದ್ಧರು ಅಲ್ಲ, ಮಿಡಲ್ ಏಜ್ಡ್ ಪೀಪಲ್ ಆರ್ ರಿಯಲಿ ಸ್ಟ್ರಗಲಿಂಗ್. ಯಾಕಂದರೆ ಅವರು ಸಣ್ಣ ಮಕ್ಕಳನ್ನೂ ನೋಡ್ಕೋಬೇಕು, ಬೆಳೀತಿರೋ ಮಕ್ಕಳ ಡಿಮ್ಯಾಂಡ್ನು ಮೀಟ್ ಮಾಡಬೇಕು, ಜೊತೆಗೆ ವೃದ್ಧರನ್ನು ನೋಡ್ಕೋಬೇಕು. ಈ ಮಧ್ಯದಲ್ಲಿ ಅವ್ರು ಎಷ್ಟು ದುಡಿದ್ರೂ ಸಾಲ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಜನಸಂಖ್ಯೆ ಕಮ್ಮಿ ಆಯಿತು ಅಂದರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಮೇ ಇಂಪ್ರೂವ್. ಬಟ್ ಗೌರ್ಮೆಂಟ್ ಹ್ಯಾಸ್ ಟು ಕಮ್ ವಿತ್ ಅ ಲಾಟ್ ಆಫ್ ಅದರ್ ಅಮೆಂಡ್ಮೆಂಟ್ಸ್. ಅಂದರೆ ನಮ್ಮಲ್ಲಿ ವಯಸ್ಕರು 60 ವರ್ಷ ಆಗ್ತಿದ್ದಂಗೆ ರಿಟೈರ್ಡ್ ಅಂತ ಹೇಳ್ತೀವಿ. ಅವ್ರು ದುಡಿಯೋದು ಹೆಂಗೆ? ಪೆನ್ಷನ್ ಈಗ ಎಲ್ಲರಿಗೂ ಕೊಡ್ತಾ ಇದಾರ. ಅವ್ರ ಮಾರ್ಟಾಲಿಟಿ 80, 85, 90ವರೆಗೂ ಹೋಯ್ತು ಅಂತಂದರೆ ಸಣ್ಣ ಮಕ್ಕಳು ಕಮ್ಮಿ ಇದ್ರೆ ಅವರು ನೋಡ್ಕೊಳ್ಳೋರು ಯಾರು? ಸೊ ಅವ್ರಿಗೂ ಕೂಡ 70-80ವರೆಗೂ ಕೆಲಸ ಮಾಡೋವಂಥದ್ದು. ಯಾಕಂದರೆ ಒಂದು ಸೈಕಾಲಜಿ ಪ್ರಕಾರ ಗೋಲ್ಡನ್ ಏಜ್ ಅಂತ ನಾವು ಕರೆದ್ರೆ 60ರಿಂದ 70 ಅಂತೆ. ಯಾಕಂದರೆ ಈ ವಯಸ್ಸಿನವರು
ಸಣ್ಣ ಮಕ್ಕಳ ಥರ ಎಲ್ಲ ಆಪರ್ಚುನಿಟಿಗೂ ಕುಗ್ಗೋದಿಲ್ಲ ಅಥವಾ ಹಿಗ್ಗೋದಿಲ್ಲ. ಅವರು ಏನಂದರೆ ಅವರು ಈ ಲೈಫಲ್ಲಿ ಏನೇನು ಎಕ್ಸ್ಪೀರಿಯನ್ಸಸ್ ಆಗಿದೆಯಲ್ಲ ಅದನ್ನೆಲ್ಲ ಆ ವಿಸ್ಡಮ್ನ ಉಪಯೋಗಿಸ್ತಾರೆ. ಒಂದು ಚೆನ್ನಾಗಿ ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ ಏನಿದೆಯಲ್ಲ ಆ ವಯಸ್ಸಿನಲ್ಲಿ ಬರುತ್ತೆ. ಅದಕ್ಕೆ ಅರ್ಧ ನೀವು ನಮ್ಮ ರಾಜಕೀಯರದಲ್ಲೇ ಎಲ್ಲರೂ ವಯಸ್ಸಾಗಿರೋರನ್ನ ನೋಡ್ತಿರ್ತೀರ, ಯಂಗ್ ಲೀಡರ್ಕಿನ ಜಾಸ್ತಿ ಅಂಥವ್ರನ್ನ ಮುತ್ಸದ್ದಿ ಅಂತ ಯಾಕೆ ಕರಿತೀವಿ ಅಂತ ಅವ್ರಿಗೆ ವ್ಯವಹಾರ ಮಾಡಿ ಜೀವನ ಬದುಕಿ ಪೇಷನ್ಸ್ ಇರುತ್ತೆ, ಒಂದು ಅನುಭವ ಇರುತ್ತೆ. ಆ ಅನುಭವದಿಂದ ಏನ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರುತ್ತೆ. ಸೊ ನಮ್ಮ ರೂಲ್ಸ್ ಬದಲಾದ್ರೆ ಒಂದು ಕಾಲದಲ್ಲಿ ಮತ್ತೆ ಈ ಅನುಪಾತ ಮತ್ತೆ ಬದಲಾಗುತ್ತೆ. ನನ್ನ ಪ್ರಕಾರ ಇನ್ನೊಂದೆರಡು ಡಿಕೇಡ್ ವಾಟ್ ಇಸ್ ಹ್ಯಾಪನ್ ನೋ ಇಟ್ ವಿಲ್ ಆಲ್ಸೋ ಇಂಪ್ರೂವ್. ಓಕೆ, ಆಗ ಮತ್ತೆ ವೃದ್ಧರ ಸಂಖ್ಯೆ ಈ ಅನುಪಾತದಲ್ಲಿ ಮೇಲೆ ಕೆಳಗೆ ಬದಲಾವಣೆ ಜಗದ ನಿಯಮ ಆಗ್ತಾನೆ ಇರುತ್ತೆ. ಅದು ಒಂದು ಆಗಲೇಬೇಕು. ಅದು ಆಗ್ತಿದ್ದಂಗೆ ಇದನ್ನ ಒಂದು ಕ್ಲೂ ಆಗಿ ತಗೊಂಡು ನಮ್ಮ ರೂಲ್ಸ್ ಎಲ್ಲ ಬದಲಾಯಿಸ್ಕೊಂಡು ಬಂದರೆ ಮುಂದೆ ಆಗ್ತಿರೋ ಅನುಪಾತ ಬದಲಾವಣೆಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಜನ ಮನಸ್ಥಿತಿ ಬದಲಾಗುತ್ತೆ. ಎಸ್, ಈ ಬಗ್ಗೆ ಮಾತಾಡೋಣ. ಎಸ್, ಅಂದರೆ ಇಳಿ ವಯಸ್ಸಿನಲ್ಲಿ ನಮಗೆ ಆಸರೆ ಆಗ್ತಾರೆ ಅಂತ ಮಕ್ಕಳನ್ನ ಮಾಡ್ಕೊಳ್ಳುವಂಥ ಮುಖ್ಯ ಉದ್ದೇಶ ಅದು. ಆದರೆ ಈಗಿನ ಸಮಾಜದಲ್ಲಿ ಅಂದರೆ ಮದುವೆ ಡಿಲೇ ಆಗ್ತಾ ಇದೆ, ಜೊತೆಗೆ ಜಾಬ್ ಇನ್ಸೆಕ್ಯೂರಿಟಿ, ಇದರಿಂದ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ, ಮಕ್ಕಳೇ ಬೇಡ ಎನ್ನುವಂಥ ನಿರ್ಧಾರಕ್ಕೆ ದಂಪತಿಗಳು ಬರ್ತಾ ಇದ್ದಾರೆ. ಈ ಬಗ್ಗೆ ಎಸ್, ಇನ್ನು ಜಯಮ್ಮ ಮೇಡಮ್, ಈ ಮಕ್ಕಳನ್ನ ಮಾಡ್ಕೊಳ್ಳೋ ಮುಖ್ಯ ಉದ್ದೇಶ ಏನು ಅಂತ ನಿಮ್ಮ ಪ್ರಕಾರ? ಅಂದರೆ ಇಳಿ ವಯಸ್ಸಲ್ಲಿ ನೆರವಾಗ್ತಾರೆ ಅಂತನ ಹೇಗೆ? ವಂಶಾಭಿವೃದ್ಧಿ ಬೆಳಿಬೇಕಲ್ಲ, ಈ ಸಮಾಜ ಬೆಳಿಬೇಕು, ದೇಶದ ಜನತೆ ಬೆಳಿಬೇಕು, ಬಾಂಧವ್ಯಗಳು ಬೆಳಿಬೇಕು. ಅದರಿಂದ ಈ ಒಂದು ವಂಶ ಪಾರಂಪರ್ಯವಾಗಿ ತಂದೆ ಮಗ, ಅದಕ್ಕೆ ಮರಿ ಮಗ ಬರುತ್ತೆ, ಮತ್ತು ತಂದೆ ತಾಯಿ ಮತ್ತು ಅವ್ರ ಮಕ್ಕಳು, ಹೀಗೆ ಜನ್ರೇಷನ್ ಬೆಳಿಬೇಕು ಮೇಡಮ್. ಅದರಿಂದ ನಮಗೆ ಇದು ಬಂದಿರತಕ್ಕಂಥ ಒಂದು ದೈವದತ್ತವಾದಂಥ ವ್ಯವಸ್ಥೆ. ಜೊತೆಗೆ ಜನಸಂಖ್ಯೆ ನಾವು ಹೇಗೆ ಗಂಡ್ಮಗು ಹೆರಕ್ಕಾಗತ್ತಾ? ಇಲ್ಲ, ಹೆಣ್ಮಗಳೇ ಹೆರಬೇಕು, ಮದುವೆ ಮಾಡಿಕೊಂಡೇ ಹೆರಬೇಕು. ಈಗ ನಮ್ಮ ಭಾರತದಲ್ಲಿ ಲಿವಿಂಗ್ ರಿಲೇಷನ್ಶಿಪ್ ಎಲ್ಲ ಏನು ಅಷ್ಟೊಂದು ಇಲ್ಲ, ಇರೋದು ಬೇರೆ ದೇಶಗಳಲ್ಲಿ. ಅದರಿಂದ ಇಲ್ಲಿ ಬಾಂಧವ್ಯದಿಂದ ಮತ್ತು ಮದುವೆ ಮಾಡಿ ಮಕ್ಕಳು ಆಗಬೇಕು ಅನ್ನೋದು ಒಂದು, ನಮ್ಮ ವಂಶ ಬೆಳಿಬೇಕು ಅನ್ನೋದೊಂದು ಇರ್ತಕ್ಕಂಥ ವ್ಯವಸ್ಥೆ ಜೊತೆನಲ್ಲೇ ನಾವು ಇರಬೇಕಾಗತ್ತೆ. ಒಂದು ಜೊತೆಯಲ್ಲಿ ಈಗೇನಾಗ್ತಾ ಇದೆ ಅಂದರೆ, ಒಂದು ಫಸ್ಟ್ ಹೆಣ್ಮಗು ಆಗ್ಬಿಡ್ತು ಅಂದರೆ ಮತ್ತೆ ಯಾವ ಮಗು ಅಂತ ಯೋಚನೆ ಮಾಡೋದು. ಆಗ ಏನಾಗುತ್ತೆ, ಹೆಣ್ಮಗು ಅಂದಾಗ ಅದನ್ನ ನಾವು ಅಬಾರ್ಷಣ ಮಾಡ್ಕೊಳ್ಬೇಕು, 2 ಹೆಣ್ಮಕ್ಳಾದ್ರೆ ಕಡಿಮೆ ಕಷ್ಟ ಆಗತ್ತೆ. ಈ ದೃಷ್ಟಿ ಒಳಗೂ ಕೂಡ ಇವತ್ತು ಜನನ ಪ್ರಮಾಣದ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಫಸ್ಟ್ ಗಂಡು ಮಗು ಆದ್ರೆ ತೊಂದರೆ ಇಲ್ಲ, ಮತ್ತೆ ಯಾವ ಮಗು ಆದ್ರೂ ಪರವಾಗಿಲ್ಲ ಅಂತ ಅವರು ಡಾಕ್ಟರ್ನ ಸಲಹೆ ತಗೊಳಕ್ ಹೋಗಲ್ಲ. ಈ ಮೊದಲು ಹೆಣ್ಮಗು ಆಯ್ತು ಅಂದ್ರೆ 2ನೇದು ಆಗ್ತಿದ್ದಾಗೆ ಹೋಗ್ತಾರೆ. ಯಾಕಂದ್ರೆ ಸಾಕಷ್ಟು ನಾವು ಸಮಾಜದೊಳಗಡೆ ನೋಡಿ ನಮ್ಮ ಜೊತೆ ಬಂದು ಮಾತಾಡುವಾಗ ಹೇಳುವಾಗ ಅವ್ರಿಗೆ ತಿಳುವಳಿಕೆಗಳನ್ನ ಹೇಳ್ತಾ ಇದ್ವಿ. ಗಂಡು ಮಕ್ಕಳಷ್ಟೇ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ. ಜಾಸ್ತಿ ಹಳ್ಳಿಗಳಲ್ಲಿ ಜಾಸ್ತಿ ಅಥವಾ ಸಿಟಿಲೂ ಹಿಂಗೆ ಅಂತ? ಸಿಟಿಗಳಲ್ಲೂ ಇರ್ತಾರೆ, ಈಗ ಮೈಗ್ರೇಷನ್ ಬಂದಿರ್ತಾರೆ. ಹಳ್ಳಿಗಳಲ್ಲೂ ಕೂಡ ಈಗ ನೋಡಿ, ನಾವು ಹೇಳ್ತಾ ನೋಡ್ತಾ ಬರ್ತಾ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತಿನ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಎಲ್ಲ ಅಂಗನವಾಡಿಗಳಲ್ಲೂ ಕೂಡ ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಾರೆ. ಎಲ್ಲ ಮಾಡ್ತಾ ಇದನ್ನ ಅಬಾರ್ಷನ್ ಮಾಡ್ಕೊಳ್ಬಾರ್ದು, ಹೆಣ್ಮಕ್ಳನ್ನ ಕ್ಷೀಣಿಸಬಾರ್ದು ಅನ್ನೋದನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಹೆಣ್ಮಕ್ಳು ಕೂಡ ತಂದೆ ತಾಯಿನ ಹೆಚ್ಚು ಪ್ರೀತಿಯಿಂದ ನೋಡ್ತಾರೆ ಅನ್ನೋ ಒಂದು ಭಾವನೆ ಕೂಡ ಇದೆ. ಯಾಕೆಂದ್ರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾದ್ರೆ ತಂದೆ ತಾಯಿನ ಸ್ವಲ್ಪ ಹೆಣ್ಮಕ್ಳು ಪ್ರೀತಿಯಿಂದ ಎಲ್ಲೇ ಗಂಡನ ಮನೆಗೆ ಹೋಗಿದ್ರು ತಂದೆ ತಾಯಿ ಮೇಲೆ ಪ್ರೀತಿ ಇರುತ್ತೆ. ಇದೊಂದು ಅವಾಗಿನಿಂದ ಅಂದಿನಿಂದ ಬಂದಂತ ಒಂದು ಅವಿನಾಭಾವ ಸಂಬಂಧ. ಜೊತೆಗೆ ತಾಯಿ ಹೆತ್ತಿರ್ತಾಳಲ್ಲ, ಅದೊಂದು ಇದಿರುತ್ತೆ. ಹಾಗಾಗಿ ನಮಗೆ ಗಂಡ್ಮಕ್ಳು ಹೆಣ್ಮಕ್ಳು ಅನ್ನೋದಕ್ಕಿಂತ ಮಕ್ಕಳು ವಂಶ ಪರಂಪರೆ ಮತ್ತು ನಮ್ಮ ಜನಸಂಖ್ಯೆ ಬೆಳೀಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆನೇ ಇರೋದ್ರಿಂದ ಅದು ಬೇಕು ಮೇಡಮ್. ಬೇಡದೇ ಇದ್ರೆ ಸಾಧ್ಯ ಇಲ್ಲ. ಹೆಚ್ಚಾಗಬಾರ್ದು, ಹಣದ್ದು ಬರದೆ ಇದೆಲ್ಲರ ಮಧ್ಯೆ ನಮಗೆ ಬದುಕೋದಕ್ಕೆ ಜಾಗ ಸಿಗೋದಿಲ್ಲ, ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ಮತ್ತು ಆಹಾರ ಸಿಗೋದಿಲ್ಲ, ಬೆಳೆಯೋದೇ ಕಡಿಮೆ ಆಗಿಬಿಟ್ಟಿದೆ. ಬರೀ ಬಿಲ್ಡಿಂಗ್ಗಳಲ್ಲೇ ಜೀವನ ನಡೆಸ್ಲಿಕ್ಕೆ ಹೊರಡ್ತಾ ಇರೋಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಏನಾಗ್ತಾ ಇದೆ, ಈಗ ಮೊಬೈಲ್ಸು ಇವೆಲ್ಲ ಬಂದು ಪುಟ್ಟ ಮಕ್ಕಳು ಏನಾಗ್ತಾ ಇದ್ದಾರೆ ಅಂದರೆ, ಅವ್ನು ಒಂದು ಮನೆಯಲ್ಲಿ ಓದ್ಕೊಳಕ್ಕೆ ಬಿಟ್ರೇನೆ, ನಂದು ಎಕ್ಸಾಂಪಲ್ಲು, ತನ್ನ ಫ್ರೆಂಡ್ಸು ಗಂಡು ಮಗು ಮತ್ತು ಹುಡುಗ ಇರೋಂಥ ಫ್ರೆಂಡ್ಸು ಒಂದು ಮನೆಯಲ್ಲಿದ್ದು ಅವ್ರು ಓದ್ಕೊಳ್ಳಿ, ಜಾಯಿಂಟ್ ಆಗಿ ಓದ್ಕೊಳ್ತಾ ಇರಲಿ ಅಂದರೆ ಅವ್ರು ಬೇರೆ ರೀತಿಯಾಗಿ ವರ್ತನೆ ಮಾಡುವಂಥ ಒಂದು ಸಂದರ್ಭಗಳು. ಯಾರೇನು ಹೇಳ್ಕೊಡ್ಬೇಕಾಗಿರೋದಿಲ್ಲ, ಮೊಬೈಲ್ಗಳು ಆನ್ ಮಾಡಿದ್ರೆ ಸಾಕು ಅಂತ ಅಶ್ಲೀಲವಾದ ಇದಂತ ಬರೋದಿದೆ. ನಿಜವಾಗೂ ಮೇಡಮ್ ಅಂಥದ್ದೆಲ್ಲ ಬ್ಯಾನ್ ಆಗ್ಬೇಕಾ ಅಂತ ಆಟ ಆಡ್ಕೊಂಡು ಮಾಡ್ಕೊಂಡೆಲ್ಲ ಇರ್ತಾ ನಾ ಹೇಳೋದು. ಮೊಬೈಲ್ಗಳಲ್ಲಿ ಅಂಥದ್ದೆಲ್ಲ ಬ್ಯಾನ್ ಆಗ್ಬೇಕಾ? ಮಕ್ಕಳು ತೆಗೆದ ತಕ್ಷಣ ಅದು ಸಿಗದೇ ಇರುವಂಥ ಒಂದು ಸಿಸ್ಟಮನ್ನು ಯಾಕೆ ನಮ್ಮ
ಸರ್ಕಾರಗಳು ತರಬಾರ್ದು ಅಂತ ಒಂದು ಯೋಚನೆ ಆಗ್ತಿದೆ ಮೇಡಮ್. ಯಾಕೆಂದರೆ ಪುಟ್ಟ ಮಕ್ಕಳಂಗೆ ಆದಾಗ ತಂದೆ ತಾಯಿ ಬೆಳೆಸಿರ್ತಾರೆ, ಆ ಸಂದರ್ಭದೊಳಗಡೆ ಅವ್ರಾಗ ಆಗ್ಬಿಟ್ರೆ ಅವ್ರ ಆತಂಕ, ಅವ್ರು ಇದು ನಾವು ಹೇಗೆ ಬೆಳೆಸಿದ್ವಿ, ನನ್ನ ಮಗಳು ಹಿಂಗೆ ಆಗ್ಬಿಟ್ಲು, ಮಗ ಈಗ ಆಗ್ಬಿಟ್ಟ ಅನ್ನೋ ಒಂದು ಇದಿರುತ್ತಲ್ಲ ಮೇಡಮ್. ಅದರಿಂದ ದೂರ ಆಗಬೇಕು. ಈ ಒಂದು ತಿಳುವಳಿಕೆಗಳನ್ನು ಖಂಡಿತ ನಾವು ಈ ಒಂದು ಮುಖಾಂತರ, ಮಾಧ್ಯಮದ ಮುಖಾಂತರ ಜನರಿಗೆ ಕೊಡಬೇಕಾಗತ್ತೆ. ನಿಮಗೆ ಕೆಲಸನೇ ಮುಖ್ಯ ಅಲ್ಲ, ಮಕ್ಕಳನ್ನ ಬಗ್ಗೆನೂ ನೀವು ನೋಡ್ತಾ ಇರಿ, ಅವರ ಚಲನವಲನ ಮತ್ತು ಅವ್ರು ಏನು ಹೋಗ್ತಾರೆ, ಊಟ ಮಾಡಿದ್ರ, ಹೇಗೆ ತಿಂತಾರೆ, ಏನು ತಿಂತಾರೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ದು ಜೊತೆಗೆ ಇದರಲ್ಲಿ ಅಜ್ಜ ಅಜ್ಜಿರ್ನ ಕೂಡ ಇಟ್ಕೊಂಡ್ರೆ ಇದು ಎಷ್ಟೋ ಹೆಲ್ಪ್ ಆಗುತ್ತೆ. ಖಂಡಿತ ಆಗುತ್ತೆ ಮೇಡಮ್. ಅದಕ್ಕೆ ತಂದೆ ತಾಯಿನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸೋದು. ಹಳ್ಳಿಲಿ ಬಿಟ್ಟು ವೃದ್ಧಾಶ್ರಮ ಹೋಗ್ತಾ ಇರೋದು ಯಾರಂದ್ರೆ, ಯಾವ ರೈತನ ಮಗನೂ ವೃದ್ಧಾಶ್ರಮ ಸೇರಿಸಿಲ್ಲ ಮೇಡಮ್. ಯಾವ ಮಗನ್ನ ತುಂಬಾ ಚೆನ್ನಾಗಿ ಓದಿಸಿದ್ದಾರೆ, ಫಾರಿಮು ನಾನು ಅಲ್ಲಿ ಇಲ್ಲಿ ಅಂತ ಹೇಳಿ ಅವ್ರಿಗೆ ನೋಡ್ಕೊಳ್ಬಾರ್ದು ಅಂತ ಅಲ್ಲ, ನೋಡ್ಕೊಳಕ್ ಸಮಯ ಇಲ್ಲದೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಬಿಡ್ತಾ ಇದ್ದಾರೆ. ಅವ್ರಿಗೆ ಸ್ಟ್ರೆಸ್, ಅವ್ರಿಗೆ ಪ್ರೆಸರ್, ಅವ್ರಿಗೆ ಇದರಿಂದ ತಗೊಂಡೋಗಿ ವೃದ್ಧಾಶ್ರಮಗಳಿಗೆ ಬಿಡ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಕೂಡ ನಾವು ಅದ್ರ ಜೊತೆನಲ್ಲಿ ನಮ್ಮ ಹಡದವರನ್ನ, ನಮ್ಮ ಮಕ್ಕಳನ್ನ ಹೇಗೆ ಪೋಷಣೆ ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ಇದಕ್ಕೆ ಕೊಡ್ಬೇಕನ್ನೋದು ತಂದೆ ತಾಯಿ ಕೂಡ ಬಹು ಮುಖ್ಯ ಇದೆ. ಮತ್ತೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋ ಅವಶ್ಯಕತೆನೂ ಇಲ್ಲ. ಹಾಗಾಗಿ ತಾವು ಏನೇ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಬೇಕಾಗಲಿ ಇದಾಗಲಿ, ಒಂದು ಆಹಾರದ ಶೈಲಿ ಮುಖಾಂತರ ಟೈಮಿಗೆ ಕರೆಕ್ಟಾಗಿ ಒಂದು ಮ್ಯಾರೇಜ್ ಅಂತ ಏನಿದೆ 18 ಆದಮೇಲೆ ಒಂದು 20-22 ಮದುವೆ ಮಾಡ್ಕೊಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 2 ಮಕ್ಕಳು ಆಗ್ಬಿಟ್ಟು ಮುಂದೆ ನಿಮ್ಮ ಜೀವನ ಇದ್ದೇ ಇದೆ ಅಲ್ವಾ. ಹಾಗಾಗಿ ಅದು ಭಾರಿ ಮುಖ್ಯ ಮೇಡಮ್. ಈಗ ನನ್ನ ಮನೆ ಬೆಳೀಲಿ, ಎಷ್ಟೋ ಸಂಸಾರಗಳಲ್ಲಿ ಇವತ್ತು ಮಕ್ಕಳಾಗ್ಲಿಲ್ಲ ಅಂತಾನೆ ಕಿರುಕುಳಗಳು ಹೆಚ್ಚಾಗ್ತಾ ಇದೆ ಎಷ್ಟೋ ಇದರಲ್ಲಿ. ಯಾಕೆಂದ್ರೆ ಆ ಮಹಿಳೆ, ಒಂದು ಹೆಣ್ಣುಮಗಳು ನಾನು ಏನು ತಪ್ಪಾಗಿದೆ ನನ್ನಿಂದ, ನನ್ನ ಆಹಾರ ಶೈಲಿ ಏನು, ನನ್ನ ದೇಹನ ಹೇಗೆ ನಾನು ನೋಡ್ಕೊಂಡಿಲ್ಲ, ಹೇಗೆ ಇರಬೇಕಾಗಿತ್ತು ಅನ್ನೋದನ್ನು ಕೂಡ ಮರಿಬಾರ್ದು ಅಂತ. ಇವತ್ತು ವ್ಯಾಯಾಮ ಕೆಲಸಗಳು ಎಲ್ಲ ಎಲೆಕ್ಟ್ರಾನಿಕ್ ಮಿಷನ್ಗಳು ಬಂದು ಮೇಡಮ್. ಹಿಂದೆ ನಾವು ಬಟ್ಟೆ ಒಗಿಬೇಕಂದ್ರೆ ಬಗ್ಗಿ ಹೋಗಿದಾಗ ತುಂಬಾ ಎಲ್ಲ ಏನು ನೆಲ ಒರೆಸಕ್ಕೂ ಅಷ್ಟೇ ಎಲ್ಲ ಬಗ್ಗಿ ಎಲ್ಲ ಮಾಡ್ತಾ ಇದ್ರು ಮೇಡಮ್. ಅದರಿಂದ ತುಂಬಾ ಯಾವಾಗ ಫುಲ್ ಬಾಡಿ ಬಂದ್ಬಿಡತ್ತೆ, ಆ ಒಂದು ಸ್ಥೂಲಕಾಯಕ್ಕೂ ಕೂಡ ತುಂಬಾ ಗರ್ಭವತಿ ಆಗೋದಕ್ಕೂ ತುಂಬಾ ಕಷ್ಟ ಆಗ್ಬಿಡತ್ತೆ. ಮತ್ತೆ ಇವತ್ತು ಆಹಾರ ಶೈಲಿ ಇವೆಲ್ಲವನ್ನೂ ಕೂಡ ಬದಲಾವಣೆ ಮಾಡಿಕೊಂಡು ಭ್ರೂಣ ಹತ್ಯೆ ಕೂಡ ನಿಲ್ಬೇಕಾಗತ್ತೆ. ಹೆಣ್ಣು ಗಂಡುನ ಭೇದ ಭಾವನ ಹೋಗ್ಲಾಡಿಸ್ಬೇಕಾಗತ್ತೆ. ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಗಂಡಾಗ್ಲಿ ಹೆಣ್ಣಾಗ್ಲಿ ದುಷ್ಟ ಚಟಗಳನ್ನ ಕಡಿಮೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವೆಲ್ಲವೂ ಕೂಡ ಮುಂದಿನ ನಿಮ್ಮ ಏನು ಸಂತಾನ ಅಭಿವೃದ್ಧಿಗೆ ತುಂಬಾ ಸಮಸ್ಯೆ ಆಗ್ತವೆ, ಪರಿಣಾಮಕಾರಿಯಾಗಿರ್ತವೆ. ಯಾಕೆ ನೋಡಿ, ಈಗಾಗಲೇ ಸಕ್ಕರೆ ಕಾಯಿಲೆ ಬರ್ತಿದೆ ಚಿಕ್ಕ ವಯಸ್ಸಿಗೆ ಅಂದ್ರೆ, ಥೈರಾಯ್ಡ್ ಬರ್ತಾ ಇದೆ, ಕ್ಯಾನ್ಸರ್ಗಳು ಬರ್ತಾ ಇದಾವೆ, ಗ್ಯಾಸ್ಟ್ರಿಕ್ಕು ಚಿಕ್ಕ ಮಕ್ಕಳಿಗೆ ಮೇಡಮ್ ಹೋಗಿ ಡಾಕ್ಟರ್ಗಳು ಗ್ಯಾಸ್ಟ್ರಿಕ್ ಔಷಧಿ ಕೊಡ್ತಾರೆ ಬರ್ದು. ಸಣ್ಣ 5 ವರ್ಷ 7 ವರ್ಷದ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಯಾವ ರೀತಿ ಆಹಾರ ತಗೊಳ್ಬೇಕು, ತಿನ್ನಿಸ್ಬೇಕು, ಆ ಟೈಮ್ ಇಲ್ಲ. ಮಗುಗೇನೋ ಹಾಕೊಟ್ರೆ ಆಯ್ತು, ನೀನ್ ತಿಂದ್ಯಾ ಇಲ್ವಾ ಅಂತ ನೋಡೋಕ್ ನಂಗೆ ಟೈಮ್ ಇಲ್ಲ, ನಾನು ಕೆಲಸದ ಒತ್ತಡದಲ್ಲಿ ಇದ್ದೀನಿ, ದುಡಿಮೆಯಲ್ಲಿ ಇದ್ದೀನಿ. ಈ ಎಲ್ಲ ಕಾರಣಗಳಿಂದ ಇವತ್ತು ಹೀಗಾಗ್ತಾ ಇದೆ. ಜೊತೆಯಲ್ಲಿ ಇಬ್ಬರು ಕೊಡ್ತಕ್ಕಂಥ ಸಂಬಳ ಇವ್ಯಾವು ಕೂಡ ಜಾಸ್ತಿ ಕಡಿಮೆ ಸಂಬಳದಲ್ಲಿ ಇವತ್ತಿನ ಬೆಲೆ ಏರಿಕೆ ಒತ್ತಡದಲ್ಲಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಅವಾಗ ಏನು ಮಾಡ್ತಾರೆ, ಇಬ್ಬರು ದುಡಿಯೋಕೆ ಹೊರಟಾಗ ಮಕ್ಕಳ ಬಗ್ಗೆ ಗಮನ ಕಡಿಮೆ ಆಗುತ್ತೆ. ಎಜುಕೇಷನ್ನು ದುಬಾರಿ ಆಗಿದೆ. ಈ ಪ್ರೈವೇಟೈಸೇಷನ್ ಎಜುಕೇಷನ್ಗಳನ್ನು ಆದಷ್ಟು ಸರ್ಕಾರ ಕಡಿಮೆ ಮಾಡ್ತಾ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಒಂದಷ್ಟು ಆಟದ ಮೈದಾನಗಳು, ವ್ಯಾಯಾಮ, ಒಂದು ಪಿರಿಯಡ್ ಇರಬೇಕು ಮೇಡಮ್. PT ಅನ್ನೋದೊಂದು ಪಿರಿಯಡನ್ನು ಖಂಡಿತ ಪ್ರೈವೇಟ್ ಶಾಲೆಯಿಂದ ಎಲ್ಲದರಿಂದ ಎಷ್ಟೋ ಶಾಲೆಗಳಲ್ಲಿ ಇಲ್ಲ. ಎಲ್ಲವತ್ತು ಒಂದು 25% ಇರಬೇಕಷ್ಟೇ. ಎಲ್ಲ ಇದೆ, ಮ್ಯೂಸಿಕ್ ಇದೆ, ಇದಿದೆ ಅಂತೇಳಿ ಅಲ್ಲಿ ಕಟ್ಟಿಸ್ಕೊಳ್ಳೋದು 2 ಲಕ್ಷ 3 ಲಕ್ಷ ಆ ಪುಟ್ಟ ಮಕ್ಕಳಿಗೂ ಕೂಡ. ಅದನ್ನೆಲ್ಲ ಕೊಟ್ಟು ಮಾಡುವಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಆ ಒಂದು ಶಾಲೆ, ಗೌರ್ಮೆಂಟ್ ಶಾಲೆ, ಏಡೆಡ್ ಶಾಲೆಗಳು ಒಂದು ಮನೆಗಳಿರ್ತಾವಲ್ಲ ಆ ಲೆವೆಲಲ್ಲಿ ನಡೀತಾ ಇರ್ತವೆ. ಮನೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಅವ್ರಿಗೆ ಮತ್ತೆಲ್ಲಿ ಬರುತ್ತೆ ಮಕ್ಕಳನ್ನ ಆಟ ಆಡ್ಸೋದಕ್ಕೆ. ಎಲ್ಲ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಮಗೆ ಯಾವುದೇ ಇದಕ್ಕಿನ್ನ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಇಂಥ ಸಮಸ್ಯೆಗಳಿಂದ ನಾವು ದೂರ ಆಗ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಇನ್ನು ಸಂಸ್ಕೃತಿ ಮೇಡಮ್, ಈಗ ಎಷ್ಟೋ ಜನ ವಿತೌಟ್ ನಾಲೆಡ್ಜ್ ಪಿಲ್ಸ್ ತಗೊಳ್ತಾರೆ, ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲ್ಲ, ಹಂಗೇನೆ ಪಿಲ್ಸ್ಗಳನ್ನ ತಗೊಳ್ತಾರೆ. ಇದು ಎಷ್ಟು ಸರಿ ಅಂತ ನೀವು ಏನು ಮೆಸೇಜ್ ಕೊಡ್ತೀರಾ ಅವರಿಗೆ? ಪಿಲ್ಸ್ ಅನ್ನೋದು 2 ಥರ. ಒಂದು ಪ್ರೆಗ್ನೆಂಟ್ ಆದಮೇಲೆ ತಗೊಳ್ಳೋ ಪಿಲ್ಸು, ಇನ್ನೊಂದು ಪ್ರೆಗ್ನೆಂಟ್ ಆಗಬಾರ್ದು ಅಂತ ತಗೊಳ್ಳೋ ಪಿಲ್ಸು. ಸೊ ಯಾವುದೇ ಪಿಲ್ಸ್ ತಗೊಂಡ್ರು ಡೆಫಿನೆಟ್ಲಿ ಮುಂಚೆ ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಆ ಒಂದು ಪಿಲ್ಸ್ಗೆ ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ಸ್ ಇರುತ್ತೆ. ನಿಮಗೆ ಒಂದು ವೇಳೆ ಮೈಗ್ರೇನ್ ಇದ್ರೇನೋ ಅಥವಾ ಬ್ಲಡ್ ಹೆಪ್ಪುಗಟ್ಟೋ ಕಾಯಿಲೆ ಇದ್ರೇನೋ ಕೆಲವೊಂದು ಪಿಲ್ಸ್ಗೆ ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ಸ್ ಇರುತ್ತೆ. ಯಾವುದೇ ಡಾಕ್ಟರ್ನ ಅಪ್ರೋಚ್ ಆದರೂ ಅವರು ನಿಮಗೆ ಲಿಬ್ರಲ್ ಆಗಿ ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟ ಮೇಲೆ ಇದರಿಂದ ಬೇರೆ ಬೇರೆ ಥರ ಪಿಲ್ಸ್ ಇರುತ್ತೆ. ಯಾವ ಪಿಲ್ ನಿಮಗೆ ಸೂಟ್
ಉಂಟಾಗುತ್ತೆ, ನಿಮಗೆ ಕಾಂಟ್ರಸೆಪ್ಷನ್ ಅವಶ್ಯಕತೆ ಇದೆಯಾ, ಅಬಾರ್ಷನ್ ಅನ್ನೋದು ಬೇರೆ ವಿಚಾರ. ಅದನ್ನ ಡೆಫಿನೆಟ್ಲಿ ಡಾಕ್ಟರ್ನ ಮೀಟ್ ಆಗದಿರ ತಗೊಳ್ಳೇಬಾರ್ದು, ಯಾಕಂದ್ರೆ ಅದು ಪ್ರಾಣಕ್ಕೆ ಅಪಾಯ. ಓಕೆನಾ? ಬಟ್ ನಿಮಗೆ ಫ್ಯೂಚರ್ ಫರ್ಟಿಲಿಟಿಗೆ ನಿಮಗೆ ಯಾವಾಗ ನೀವು ಪ್ಲಾನ್ ಮಾಡ್ಕೊಬೇಕು, ಪ್ರೆಗ್ನೆನ್ಸಿ ಎಷ್ಟು ದಿನ ಕಾಯ್ಬೋದು, ಇವಾಗಿರೋ ನಿಮ್ಮ ಆರೋಗ್ಯ ಎಲ್ಲರಿಗೂ 35 ಆದ್ಮೇಲೆ ಮಕ್ಕಳಾಗೋ ಕೆಪಾಸಿಟಿ ಕಡಿಮೆ ಆಗೋದಿಲ್ಲ. ಬಟ್ ಕೆಲವೊಬ್ಬರಿಗೆ 28ನೇ ವಯಸ್ಸಿಗೆ ಆಗ್ಬೋದು. ನಿಮ್ಮ ರಿಪ್ರೊಡಕ್ಟಿವ್ ಏಜ್ ಹೇಗಿದೆ, ನಿಮ್ಮ ಹಾರ್ಮೋನ್ಸ್ ಹೇಗಿದೆ, ಅದನ್ನ ಡಾಕ್ಟರ್ನ ಭೇಟಿ ಆಗಿಬಿಟ್ಟು ಖಂಡಿತ ತಿಳ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಬೇಕಾಗಿರೋ ಕಾಂಟ್ರಸೆಪ್ಷನ್ ಪಿಲ್ಸ್ ಆಗಲಿ, ಏನೇ ಪಿಲ್ಸ್ ಆಗಲಿ, ಅದು ನೀವು ಮೇ ಬಿ ನಾವು ಹೆಂಗಸರು ಅನ್ನೋದು ತುಂಬಾ ದೂರ ಬಂದಿದ್ದೀವಿ, ಫೆಮಿನಿಸ್ಟ್ ಮೂವ್ಮೆಂಟ್ ತುಂಬಾ ದೂರ ಬಂದಿದೆ, ಆಯ್ಕೆ ಮಾಡೋ ನಮ್ಗೆ ಚಾಯ್ಸ್ ಅನ್ನೋದು ಇದೆ. ಎಲ್ಲರೂ ನಮ್ಗೆ ಅಂತ ಇಲ್ಲಿ ಇರೋ 4 ಜನರಿಗೂ ಒಂದು ಕೆರಿಯರ್ ಇದೆ, ಫ್ರೀಡಮ್ ಇದೆ, ಇದು ಪ್ರೋಗ್ರೆಷನ್. ಇದರಿಂದ ತಪ್ಪು ಹುಡ್ಕೋದು ಬೇಡ. ಬಟ್ ನಮ್ಗೆ ಆ ಚಾಯ್ಸ್ ಅನ್ನೋದು ತುಂಬಾ ಮುಖ್ಯ, ತುಂಬಾ ಅಮೂಲ್ಯ. ಅದನ್ನ ನಾವು ಡೆಫಿನೆಟ್ಲಿ ಬಿಟ್ಕೊಡ್ಬಾರ್ದು. ಅದೇ ಟೈಮಲ್ಲಿ ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ಳೋದಕ್ಕೆ, ಸುಮ್ಮನೆ ಆರೋಗ್ಯಕ್ಕೆ ಹಾನಿ ಆಗದಿರೋ ರೀತಿಯಲ್ಲಿ ಯಾವ ರೀತಿ ಬಳಸ್ಕೊಬಹುದು ಅನ್ನೋದನ್ನ ಮಾಡೋದು ಇಂಪಾರ್ಟೆಂಟ್. ಅದರ ಜೊತೆಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳನ್ನ ಹೆರೋದು ಅನ್ನೋದು ಕೇವಲ ಒಂದು ಹುಡುಗಿಯ ಜವಾಬ್ದಾರಿ ಅಲ್ಲ. ಡೆಫಿನೆಟ್ಲಿ ಹೆಂಗಸರೇ ಹೆರೋದಕ್ಕೆ ಸಾಧ್ಯ. ಬಟ್ ಆ ಹೆಂಗಸಿಗೆ ಆ ಹೆರೋದಕ್ಕೆ ಬೇಕಾಗಿರೋ ಎನ್ವೈರ್ನಮೆಂಟು, ಆ ಪ್ರೀತಿನ ಕೊಡೋದು, ಆ ಸೌಲಭ್ಯಗಳನ್ನ ಕೊಡೋದು, ಆ 9 ತಿಂಗಳಾಗಲಿ, ಮಕ್ಕಳನ್ನ ಬೆಳೆಸೋ ಆ 5-6 ವರ್ಷ ಆಗಲಿ, ಅವ್ರಿಗೆ ಬೇಕಾಗಿರೋ ಸಪೋರ್ಟ್ನ ಕೊಡೋ ಜವಾಬ್ದಾರಿ ಸಮಾಜದ್ದು, ಗಂಡ, ಫ್ಯಾಮಿಲಿದು, ಸಮಾಜ, ಗೌರ್ಮೆಂಟ್ ಎಲ್ಲರದ್ದು. ಆ ಸಪೋರ್ಟ್ನ ಒಂದು ಹೆಂಗಸಿಗೆ ನಾವು ಕೊಡೋದಕ್ಕೆ ರೆಡಿ ಇದ್ರೆ ಡೆಫಿನೆಟ್ಲಿ ಎಲ್ಲರೂ ಮುಂದೆ ಬರ್ತಾರೆ. ಅಟ್ಲೀಸ್ಟ್ ಒಂದು ಎಂಕರೇಜ್ಮೆಂಟ್ ಆದ್ರೂ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಏನು ಮಮತಾ ಮೇಡಮ್, ಈಗ ಬರ್ತ್ ರೇಟ್ ಕಮ್ಮಿ ಆಗ್ತಾ ಇದೆ, ಸೊ ಕೊನೆಯದಾಗಿ ಇದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ತೀರಾ? ಸೊ ಇಂಡೈರೆಕ್ಟಾಗಿ ಇದರಿಂದ ಅಪ್ರೋಚ್ ಮಾಡಿದರೆ, ನಮ್ಮ ವೇದಗಳ ಪ್ರಕಾರ ಗೃಹಸ್ಥಾಶ್ರಮ ನಮ್ಮ ಒಂದು ಅತ್ಯಂತ ಮುಖ್ಯವಾದ ಆಶ್ರಮ. ಮಕ್ಕಳು ಒಂದು ಬರೀ ಬಯಾಲಜಿಕಲ್ ಪ್ರಾಡಕ್ಟ್ ಅಲ್ಲ, ಅವರು ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿಯ ವಾಹಕರು. ಅವ್ರಿಗೆ ಎಷ್ಟೊಂದು ಜನ ಮಕ್ಕಳಿಲ್ಲದಿರೋ ಸೊಸೈಟಿನಲ್ಲಿ ಶೂನ್ಯತೆ ಇರುತ್ತೆ. ಸೊ ಖಂಡಿತ ಅಲ್ಲಿ ಜಾಯ್ ಇಲ್ಲ. ನೀವು ಹೇಳ್ಬೋದು, ಈಗ ಇಷ್ಟೆಲ್ಲ ಪಾಪ್ಯುಲೇಷನ್ ಮಧ್ಯೆ ಅತ್ಯಂತ ಸಂತೋಷವಾಗಿರೋರು ಯಾರು ಅಂತ ಕೇಳಿದರೆ ಮಕ್ಕಳೇ. ಯಾಕಂದರೆ ಅವರು ಖುಷಿಯಾಗಿ ಆಟ ಆಡಿಕೊಂಡು ಹ್ಯಾಪಿನೆಸ್ ಅವರಿಂದಲೇ. ಒಂದು ಮಗು ಮನೆಯಲ್ಲಿದೆ, ಓಡಾಡ್ಕೊಂಡಿದೆ ಅಂದರೆ ಸುತ್ತಮುತ್ತಲು 4-5 ಮನೆಯಲ್ಲಿ ಆ ಮಗು ಹರಿದಾಡ್ತಾ ಇದ್ರೆ ಅವರು ಖುಷಿ ಪಡ್ತಾರೆ, ಇವರು ಖುಷಿ ಪಡ್ತಾರೆ. ಸೊ ಸಂತೋಷ ಅನ್ನೋದೇ ಮಕ್ಕಳಿಂದ ಆಗ್ತಾ ಇರೋದು. ಸೊ ಆಗ ಈ ಮಕ್ಕಳೇ ಇಲ್ಲ, ಕಮ್ಮಿ ಆಗ್ತಾ ಇದ್ದಾರೆ ಅಂತಂತಂದರೆ ನಾವು ಯಾವುದೋ ಒಂದು ಮರೀಚಿಕೆ ಹಿಂದೆ ಓಡ್ತಾ ಇರ್ತೀವಿ ಹೊರತು ನಿಜವಾದ ಸಂತೋಷ ನಮ್ಮಲ್ಲಿ ಇರಲ್ಲ. ಸೊ ಆ ಸಂತೋಷ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಈ ಮಕ್ಕಳನ್ನ ಅಂದರೆ ನಾವು ತುಂಬ ನಮ್ಮ ಎಫರ್ಟು ಟೈಮು ಕೊಟ್ಟು ವೈಜ್ಞಾನಿಕವಾಗಿ ಈ ಮಕ್ಕಳನ್ನ ಬೆಳೆಸಬೇಕು. ಬರೀ ಒಂದು ಪ್ರೊವೈಡ್ ಮಾಡೋದು ಒಂದೇ ಅಲ್ಲ, ಮಾನಸಿಕವಾಗಿಯೂ ಕೂಡ ಈ ಮಕ್ಕಳನ್ನ ಆರೋಗ್ಯವಾಗಿಡಬೇಕು, ಬರೀ ದೈಹಿಕವಾಗಿ ಒಂದೇ ಅಲ್ಲ. ಸೊ ಅದೆಲ್ಲ ದೃಷ್ಟಿಯಿಂದ ನೋಡಿ ಬಹಳ ಮೈಂಡ್ಫುಲ್ ಪೇರೆಂಟಿಗೆ ಅಡ್ವೈಸ್ ಮಾಡ್ತೀನಿ. ಆ್ಯಂಡ್ ಆ ಮಕ್ಕಳನ್ನ ಮಾಡ್ಕೊಂಡ್ಮೇಲೆ ಆ ಮಕ್ಕಳ ಜೊತೆ ಸಮಯ ಕಳೀರಿ, ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಮುಂದೆ ಇಬ್ರು ಕಿತ್ತಾಡ್ತಿರೋ ದಂಪತಿಗಳ ಮಧ್ಯೆ ಮಕ್ಕಳು ಬೆಳೆದ್ರೆ ನನಗೆ ಮುಂದೆ ಮದುವೆ ಬೇಡ ಅನ್ನೋ ನಿರ್ಧಾರಕ್ಕೂ ಬರ್ಬೋದು. ಈಗ ಮಕ್ಕಳು ಬೇಡ ಅಂತಿರೋರು ಮುಂದೆ ಮದುವೆನೇ ಬೇಡ ಅನ್ನೋ ನಿರ್ಧಾರಕ್ಕೂ ಬರ್ತಿದೆ. ಈಗಾಗಲೇ ಕಮಿಟ್ಮೆಂಟ್ ಫೋಬಿಯಾ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. 3-4 ಕಡೆ ಡೇಟಿಂಗ್ ಮಾಡಿದ್ರು ಎಸ್ ಅಂತ ಹೇಳಕ್ಕೆ ಮುಂದೆ ಹೋಗ್ತಾ ಇಲ್ಲ. ಎಷ್ಟೊಂದ್ಸಲಿ ಕಲ್ಯಾಣ ಮಂಟಪದವರೆಗೂ ಹೋಗಿ ಆಮೇಲೆ ವಾಪಸ್ ಹೋಗಿರೋ ಎಷ್ಟೋ ಕೇಸಸ್ ಕಾಣ್ತಾ ಇದೆ. ಅಂದ್ರೆ ಇದ್ರ ರಿಪರ್ಕಷನ್ಸ್ ನಾವು ಆಗ್ಲೇ ನೋಡ್ತಾ ಇದೀವಿ. ಮದುವೆನೇ ಬೇಡ ಅನ್ನೋ ಪರಿಸ್ಥಿತಿಗೆ ಬರ್ತಿದೀವಿ, ಇನ್ನು ಮಕ್ಕಳೆಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಎಲ್ಲಾ ರೀತಿಯಿಂದಲೂ ನಾನು ಹೇಳೋದೇನಂದ್ರೆ, ಮುಂದೆ ಬನ್ನಿ, ಮದುವೆ ಮಾಡ್ಕೊಳ್ಳಿ. ಆಗ ಬಹಳಷ್ಟು ಬೇಗ ಮದುವೆ ಮಾಡ್ಕೊಳ್ಳಿ, 25-26ರಲ್ಲೇ ಮದುವೆ ಮಾಡ್ಕೊಳ್ಳಿ. ನೀವು ಇಕನಾಮಿಕಲಿ ಸೆಟಲ್ ಆಗೋಕ್ಕೂ ಮಕ್ಕಳು ಮಾಡ್ಕೊಳ್ಳೋದಕ್ಕೂ ಸಂಬಂಧವೇ ಇಲ್ಲ. ಮಕ್ಕಳಿಗೆ ನೀವು ಪ್ರೀತಿ ಬಹುಸೆ ಪ್ರೀತಿ ಕೊಟ್ರೆ ಚೆನ್ನಾಗೇ ಬೆಳೀತವೆ. ನೀವು ನೋಡಿ ಕಷ್ಟಗಳು ನೋಡಿದ ಮಕ್ಕಳು ಆಕ್ಚುಲಿ ಬಹಳ ಸ್ಟ್ರಾಂಗ್ ಆಗಿ ಬೆಳೀತಾರೆ. ನೀವೀಗ ಈಗಿನ ಮಕ್ಕಳು ನೋಡಿ, ನೀವು ತುಂಬಾ ಹೈ ಫ್ಯಾಮಿಲಿನಲ್ಲಿ ಬೆಳೆದಿರೋ ಮಕ್ಕಳಿಗೆ ಓದಿನ ಬಗ್ಗೆ ಆಸಕ್ತಿ ಇಲ್ಲ. ಸಿಗುತ್ತೆ, ಕಷ್ಟಪಡೋದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಹಾರ್ಡ್ ವರ್ಕ್ ಅನ್ನೋದೇ ಗೊತ್ತಿಲ್ಲ, ಲೈಫ್ ಸ್ಕಿಲ್ಸ್ ಗೊತ್ತಿಲ್ಲ, ಅಡ್ಗೆ ಮಾಡ್ಕೊಳಕ್ ಗೊತ್ತಿಲ್ಲ. ಎಲ್ಲದಕ್ಕೂ ಎಲ್ಲಾರು ಸಪೋರ್ಟ್ ತಗೊಂಡು ಒಂದ್ ಸಾಧ್ಯ ಅಂಗಡಿಗೆ ಹೋಗಿ ತರಕಾರಿ ತರಕ್ ಗೊತ್ತಿಲ್ಲ, ನೆಗೋಷಿಯೇಟ್ ಮಾಡಕ್ ಗೊತ್ತಿಲ್ಲ. ಸೊ ನಾವ್ ಈ ರೀತಿ ಮಕ್ಕಳನ್ನ ಬೆಳೆಸಿ ಏನ್ ಪ್ರಯೋಜನ? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಹಲವಾರು ಕಾರಣಗಳಿಂದ ಬರ್ತ್ ರೇಟ್ ಕಮ್ಮಿ ಆಗ್ತಾ ಇದೆ. ಇನ್ನಾದರೂ ಜನರು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಏನಾದರೂ ಸಮಸ್ಯೆ ಆದರೆ ತಕ್ಷಣವೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.